ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ನೀಟ್ ಪ್ರತಿಭಟನೆ ಅಂತ ಆರಂಭ ಆಯಿತು. ಶಿಕ್ಷಣ ವ್ಯವಸ್ಥೆಯಲ್ಲಿ ಮೇಜರ್ ಆಪರೇಷನ್ ಆಗಬೇಕು, ತಲೆದಂಡ ಆಗಬೇಕು ಸಂಬಂಧಪಟ್ಟಂತವರದು ಅಂತ. ಬಟ್ ಈ ಪ್ರತಿಭಟನೆ ಹಾದಿ ತಪ್ಪಿದ್ಯಲ್ಲಿ ಎಲ್ಲಿಂದ ಬಂತು ಖಲಿಸ್ತಾನಿ, ಎಲ್ಲಿಂದ ಬಂತು ಪಾಕಿಸ್ತಾನ, ಎಲ್ಲಿಂದ ಬಂತು ಪೊಲೀಸರನ್ನ ಪ್ರಚೋದನೆ ಮಾಡುವಂತಹ ಪೋಸ್ಟರ್ಗಳು? ಯಾಕೆ ಹೀಗಾಯಿತು? ಮೂಲ ಉದ್ದೇಶವೇ ತಿರ್ಚು ಬಿಟ್ರಾ? ಆ ಶಕ್ತಿ ಯಾವುದು? ಹಾಗಾದ್ರೆ ಫಂಡಿಂಗ್ನ ಆರೋಪಗಳು ಕೇಳಿ ಬರ್ತಾ ಇದೆ. ಆರಂಭ ಆಗಿದ್ದು ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತ ಮಕ್ಕಳನ್ನ ಸೇರಿಸಿ ಅವ್ರ ತಲೆಗೆ ಬೇಡವಾಗಿರುವಂಥದ್ದನ್ನ ತುಂಬೋ ಕೆಲಸಗಳಾಯ್ತಾ? ನೀಟ್ನ ಪ್ರತಿಭಟನೆ ಹಾಗಾದ್ರೆ ನೀಟಾಗಿ ನಡಿಲಿಲ್ವಾ? ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಪ್ರತಿಭಟನೆಯ ಪಿತೂರಿ. ನಾನು ವಿದ್ಯಾ ಮಲ್ನಾಡ್. ಓಕೆ, ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಬಿಜೆಪಿ ವಕ್ತಾರ ಉತ್ಕರ್ಷ್ ಇದ್ದಾರೆ. ನಮಸ್ಕಾರ ಉತ್ಕರ್ಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಎಎಪಿ ವಕ್ತಾರಾಗಿ ಅಶೋಕ್ ಮೃತ್ಯುಂಜಯ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಶೋಕ್ ಅವರೇ. ವಿದ್ಯಾರ್ಥಿ ಮುಖಂಡರಾಗಿ ಇವತ್ತು ಸ್ಟುಡಿಯೋದಲ್ಲಿ ಚಾಣಕ್ಯ ಜಾಯ್ನ್ ಆಗಿದ್ದಾರೆ. ಚಾಣಕ್ಯ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೋಷಕರಾಗಿ ನವೀನ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನವ್ರು ಬರಬೇಕು, ಬರ್ತಾ ಇದ್ದಂತೆ ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಇರೋರಲ್ಲಿ ಈಗ ಕಾರ್ಯಕ್ರಮ ಆರಂಭ ಮಾಡೋಣ. ಉತ್ಕರ್ಷ್ ಅವರೇ, ವಿದ್ಯಾರ್ಥಿಗಳ ಹೋರಾಟದ ಹಾದಿ ತಪ್ಪಿದೆ ಅನ್ನುವ ಆರೋಪ ಕೂಗು ನಿಮ್ದು ನೆನ್ನೆ ಮೊನ್ನೆದಲ್ಲ, ಆರಂಭ ಆದಾಗಿಂದಲೂ ಕೂಡ ಹೇಳ್ತಾ ಇದ್ರಿ. ಸೊ ಈಗ ಎಲ್ಲವೂ ಸರಿ ಆಯ್ತಾ? ಇಲ್ಲ, ಖಂಡಿತವಾಗ್ಲೂ ನೋಡಿ, ನರೇಂದ್ರ ಮೋದಿ ಅವರು ನಿನ್ನೆ ಮಾತಾಡ್ತಾ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ. ಅಲ್ಲಿಗೆ ಈ ವಿಚಾರ ಸಮಾಪ್ತಿ ಆಗಿದೆ. ಆದರೆ ನಾವು ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವು ಇವತ್ತಿಗೂ ಇದೆ. ಈ ಹೋರಾಟ ಏನಿದೆ ಸಂಪೂರ್ಣವಾಗಿ ದಾರಿ ತಪ್ಪಿ ಹಳ್ಳ ಹಿಡಿದಿರ್ತಕ್ಕಂಥದ್ದು, ಗಲಭೆಕೋರರು, ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಕೈಲಿ ಇದು ಸೇರ್ಕೊಂಬಿಟ್ಟಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಯಾವ ವಿದ್ಯಾರ್ಥಿಗಳು ಕೂಡ ಪೊಲೀಸವ್ರ ಮೇಲೆ, ಮಿಲಿಟ್ರಿ ಅವ್ರ ಮೇಲೆ ದಾಳಿ ಮಾಡುವಂಥದ್ದು ಅಥವಾ ದಬ್ಬಾಳಿಕೆ ಮಾಡುವಂಥದ್ದು, ಆ ಗಾಡಿಗಳನ್ನು ಜಖಮ್ ಮಾಡುವಂಥದ್ದು, ಪೊಲೀಸವ್ರಿಗೆ ಹೊಡೆಯುವಂಥ ಕೆಲಸವನ್ನು ಯಾರು ಕೂಡ ಮಾಡೋದಿಲ್ಲ. ಆಮೇಲೆ ನಾವು ಶುರುವಾದಾಗಿಂದ ಕೂಡ ಹೇಳ್ತಾ ಇದ್ದೀವಿ, ಇವರು ನೀಟ್ ವಿಚಾರ ಬಿಟ್ಟು ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ಉಮರ್ ಖಲೀದ್ ಪರವಾಗಿ ಘೋಷಣೆಗಳನ್ನು ಹಾಕಿದ್ರು, ಸರ್ಜಿಲ್ ಇಮಾಮ್ ಪರವಾಗಿ ಘೋಷಣೆ ಹಾಕಿದ್ರು, ಪಾಕಿಸ್ತಾನ್ ಪೊಯಿಟ್ನ ಗೀತೆಯನ್ನು ಹಾಡಿದ್ರು, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಮಾತಾಡಬೇಕಾಗಿದ್ದಂಥ ನೀಟ್ ವಿಚಾರವನ್ನು ಕೈ ಬಿಟ್ಬಿಟ್ರು. ಹಾಗಾಗಿ ಭಾಳ ಸ್ಪಷ್ಟವಾಗಿ ಒಂದು ಟೂಲ್ ಕಿಟ್ ರೀತಿಯಲ್ಲಿ ಯಾವ ರೀತಿ ಕೃಷಿ ಕಾನೂನು ಇರ್ಬೋದು ಅಥವಾ CNRC ವಿಚಾರ ಇತ್ತು, ಆ ವಿಚಾರದಲ್ಲಿ ಯಾವ ರೀತಿ ಈ ಆ್ಯಂಟಿ ನ್ಯಾಷನಲ್ ದೇಶ ವಿರೋಧ ಶಕ್ತಿಗಳು ಹೈಜಾಕ್ ಮಾಡಿಬಿಟ್ರಲ್ಲ ಹೋರಾಟವನ್ನು, ಅದೇ ರೀತಿ ಹೋರಾಟವನ್ನು ಹೈಜಾಕ್ ಮಾಡಿದ್ರು. ಅದ್ರ ಜೊತೆ ಈ ಆಮ್ ಆದ್ಮಿ ಪಾರ್ಟಿ ಏಜೆಂಟ್ಗಳು, ಈ ಕಾಂಗ್ರೆಸ್ ಏಜೆಂಟ್ಗಳು ಸೇರ್ಕೊಂಡು, ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಯ್ತು ಇರಿ, ಆಯ್ತು ಕೇಳಿಸ್ಕೊಳ್ಳಿ. ಆಮ್ ಆದ್ಮಿ ಆಯ್ತಾಯ್ತು, ಏಜೆಂಟ್ಗಳು ಒಬ್ರೆ ಎಲ್ಲ ಗೊತ್ತಿದೆ ರೀ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಶೋಕ್ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲಿ ಯಾವ ಇರ್ರಿ ಕೇಳಿಸ್ಕೊಳ್ಳಿ, ಯಾಕೆ ಅಷ್ಟೊಂದು ಉದ್ರೇಕ ಆಗ್ತೀರಾ? ಯಾವಾಗ ಈ ಆಮ್ ಆದ್ಮಿ ಪಾರ್ಟಿಯ ಯಾರ್ಯಾರಿದ್ದಾರೆ ಸೋ ಕಾಲ್ಡ್ ಕಾರ್ಯಕರ್ತರು, ಕಾಂಗ್ರೆಸ್ ಅವರು ಕೇಳಿಸ್ಕೊಳ್ಳಿ, ಪ್ರಚೋದಿಸೋ ರೀತಿ ಸ್ಟೇಟ್ಮೆಂಟ್ ಕೊಡೋದು, ಹೇಳಿಕೆ ಕೊಟ್ಟು ನೀವ್ ಯಾಕೆ ಉದ್ರೇಕ ಆಗ್ತೀರಾ ಅನ್ನೋದು ಒಳ್ಳೆ ಪ್ರಶ್ನೆ. ಏಜೆಂಟ್ ಅಂದ್ರೆ ಏನ್ ತಪ್ಪೇನು ಹೇಳಿ? ಒಳ್ಳೆ ಪ್ರಶ್ನೆ. ಆಮ್ ಆದ್ಮಿ ಪಾರ್ಟಿ ಏಜೆಂಟ್ ಅಂದ್ರೆ ತಪ್ಪೇನಿದೆ? ನಾನ್ ಏಜೆಂಟ್ ಅಲ್ಲ ರೀ, ಬಿಜೆಪಿ ಕಾರ್ಯಕರ್ತರು ನಾವು, ನಾವೇ ಏಜೆಂಟ್. ಹಾಗಾಗಿ ಕೇಳಿಸ್ಕೊಳ್ಳಿ, ಪಂಜಾಬ್ ಅಲ್ಲಿ ಫಾರ್ಮಸಿ ಪೇಪರ್ ಲೀಕ್ ಆಗಿದೆ. ಮೊದ್ಲು ಹೇಳಿ ನಿಮ್ ಭಗವಂತ್ ಸಿಂಗ್ ಮಾನಿಗೆ ಸುಮ್ಮನೆ ನಿಮ್ಗೆ ನಿಮ್ಮ ಆಮ್ ಆದ್ಮಿ ಪಾರ್ಟಿ ಅವರಿಗೆ, ಕಾಂಗ್ರೆಸ್ನವರಿಗೆ ಎಕ್ಸಾಮ್ ಪೇಪರ್ ಲೀಕ್ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆ ಇಲ್ಲ ನಿಮಗೆ. ಭಾರಿ ನೈತಿಕತೆ ಇದೆ. ನೀವು ಕುತ್ಕೊಂಡು ಮಾತಾಡ್ತಾ ಇದ್ರೆ 2024 ಲೀಕ್ ಆಗಿತ್ತು, ಏನ್ ಫಾರ್ಮಸಿ ಪೇಪರ್ ಲೀಕ್ ಆಗಿದೆ ಪಂಜಾಬ್ ಅಲ್ಲಿ. ಒಂದ್ ಸೆಕೆಂಡ್ 100 ಜನ ವಿದ್ಯಾರ್ಥಿಗಳು ಹೋರಾಟಕ್ಕೆ ನಿಂತಿದ್ರು. ಅದ್ರಲ್ಲಿ ಯಾವ 10 ಕೊಳಕುಗಳು ಇದನ್ನ ಹಾಳು ಮಾಡ್ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಒಳಗ್ ನುಗ್ಗಿದ್ರೆ ಇನ್ 90 ಜನರು ತಪ್ಪು ಅಂತಿಲ್ಲ. ನೋಡಿ, ವಿದ್ಯಾರ್ಥಿಗಳ ಹೋರಾಟದ ಪರವಾಗಿ ನಾವು ಇದ್ದೇವೆ, ಅದನ್ನೇ ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸಿದ್ರು. ಆಮೇಲೆ ಫಸ್ಟ್ ಆಫ್ ಆಲ್ ಇವ್ರು ಯಾರು ಅಭಿಜಿತ್ ದೀಪ್ಗೆ ಹೇಳಿದ್ನಲ್ಲ, ಅಭಿಜಿತ್ ದೀಪ್ಗೆ ಯಾರಾಗಾದ್ರೆ ಅದನ್ನ ಇನ್ನೆಲ್ಲ ಏನ್ ಗೊತ್ತಿದೆ ನಿಮ್ಗೆ, ಬಹಳ ಚೆನ್ನಾಗಿ ಗೊತ್ತು. ಎಲ್ಲಿದೆ ಒಂದ್ ನಿಮಿಷ, ಇವರು ಡಿಮ್ಯಾಂಡ್ಸ್ ಅನ್ನು ಕೊಟ್ಟಾಗ ಫಸ್ಟ್ ಆಫ್ ಆಲ್ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ಒಂದು ಲೆಟರ್ ಅಲ್ಲಿ ಕೊಡಬೇಕು, ಒಬ್ಬ ಮಿನಿಸ್ಟರ್ ಅನ್ನು ಭೇಟಿ ಮಾಡಿದ್ರೆ ಅದನ್ನ ಲೆಟರ್ ಅಲ್ಲಿ ಟೈಪ್ ಮಾಡಿ ಕೊಡಬೇಕು. ಇವ್ರು ಕರೆಕ್ಟ್ ಆಗಿ ಇವ್ರು ಡಿಮ್ಯಾಂಡ್ಸ್ ಅನ್ನೇ ಇಟ್ಟಿಲ್ಲ ಇವತ್ತವರೆಗೂ. ಹೋಗ್ಲಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಅವ್ರು ಯಾರು ಆಮ್ ಆದ್ಮಿ ಪಾರ್ಟಿ ಏಜೆಂಟ್ ಇದಾರಲ್ಲ, ಲೆಟರ್ ಕೊಡಕ್ಕಾಯ್ತು ಅವ್ರ ಕೈಲಿ, ಅಫಿಷಿಯಲ್ ಲೆಟರ್ ಡಿಮ್ಯಾಂಡ್ಸ್ ಏನು ಅಂತ ಏನೋ ಲಗಾಮಿಲ್ಲ, ಕೈ ಜೋಡಿಸ್ಕೊಂಡು
ದೇಶವನ್ನು ವಿರೋಧ ಮಾಡ್ತಾರೆ ಅಂದ್ರೆ ಒಪ್ತಾರ? ಮಾಧ್ಯಮದವ್ರಿಗೆ ಮೇಡಮ್ ದಯವಿಟ್ಟು ಬೇಸರ ಆಗುತ್ತೆ. ಮಾಧ್ಯಮದವ್ರಿಗೆ ಹೊಡೆದ್ ಕಳಿಸ್ತಾ ಇದಾರಲ್ಲ. ಕೇಳಿಸ್ಕೊಳ್ಳಿ, ನಮ್ದು ತಪ್ಪಿದೆ. ನೀವು ಸುದ್ದಿಗೋಷ್ಠಿಯನ್ನ ನಡೆಸಲಿಲ್ಲ ನಿಮ್ ಮೋದಿ ಅವರು ಅಂದ ತಕ್ಷಣ ನಾವು ಸುಮ್ನಾದ್ವಲ್ಲ, ಗೋಧಿ ಮೀಡಿಯಾಗಳಂತ ಅನಿಸ್ಕೊಳ್ತಾ ಇದೀವಲ್ಲ, ನಮ್ದು ತಪ್ಪಿದೆ. ಕೇಳಿಸ್ಕೊಳ್ಳಿ, ಇಲ್ಲಿ ಸುದ್ದಿಗೋಷ್ಠಿಯನ್ನೇ ನೀವು ಮಾತಾಡಕ್ ರೆಡಿ ಇರಲ್ಲ, ಅನಿಸ್ಕೊಳ್ಳೋದು ಮಾಧ್ಯಮದವ್ರ ಕರ್ಮ. ಕೇಳಿಸ್ಕೊಳ್ಳಿ ಉತ್ಕರ್ಷ್, ಹಾಗಾದ್ರೆ 100ರಲ್ಲಿ 10 ಯಾವ ಹುಳುಕು ಸೇರ್ಕೊಂಡು ಅಂದ್ರೆ 90 ಜನರ ಪ್ರತಿಭಟನೆಗೆ ಇಲ್ಲ ಲೆಕ್ಕ ಇಲ್ಲ. ಈ ಹೋರಾಟ ಹಳ್ಳ ಹಿಡಿದಿದೆ, ಹೋರಾಟ ಹಳ್ಳ ಯಾಕಂದ್ರೆ ಯಾರು ಆಮ್ ಆದ್ಮಿ ಪಾರ್ಟಿಯವರು ಕಾಂಗ್ರೆಸ್ ಅವರು ಎಲ್ಲ ಸೇರ್ಕೊಂಡ್ರಲ್ಲ, ಹಳ್ಳ ಹಿಡಿಸ್ಬಿಟ್ರೆ. ಯಾವಾಗ ಎಡಪಂಥೀಯರು ಬಂದಲ್ಲಿ ಬೇಡದೆ ಇರತಕ್ಕಂತ. ಹೇಳಿ ಅಶೋಕ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಹಳ್ಳ ಹಿಡಿಸಿದ್ರ ಪ್ರೊಟೆಸ್ಟ್ ನ ನೀವ ಕಾರಣ ಅದಕ್ಕೆ? ಪ್ರೊಟೆಸ್ಟ್ ಹಳ್ಳ ಹಿಡಿಸಿದ್ರೆ ರಾತ್ರಿ ನರೇಂದ್ರ ಮೋದಿ ಅವ್ರು ಬಂದು ಮಾತಾಡ್ತಾ ಇರ್ಲಿಲ್ಲ ಇದ್ರ ಬಗ್ಗೆ. ಅವ್ರು ಬಂದು ಮಾತಾಡಿದಾರೆ ಅಂದ್ರೆ ಇವತ್ತು ಏನು ಸ್ಟೂಡೆಂಟ್ಸ್ ಗಳು ನಿಂತಿದ್ದಾರೋ ಅದರಿಂದ ಮಾತಾಡ್ತಿರೋದು. ನೀವು ನೋಡ್ಬೋದು, ಯಾವುದೇ ಪ್ರೊಟೆಸ್ಟ್ ಅಲ್ಲಿ ಕೂಡ ನಾವು ಸಹಾಯ ಮಾಡ್ತಾ ಇದೀವಿ. ನಾವು ಯಾವುದೇ ಕ್ಯಾಪ್ ಹಾಕೊಂಡಾಗ್ಲಿ ನಮ್ಮ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗ್ಲಿ ಮಾಡ್ತಿಲ್ಲ. ನಾವು ಇವತ್ತು ಬಂದು ಅವ್ರು ಸಪೋರ್ಟ್ ಮಾಡ್ತಿರೋದು. ನಾನು ಖುದ್ದಾಗಿ ಡೆಲ್ಲಿಲಿದ್ದೆ, 90,000 ಜನ ಸ್ಟೂಡೆಂಟು 20ನೇ ತಾರೀಕು ಬಂದು ಅವ್ರು ಕೇಳ್ತಿರೋದೇನು ಅಕೌಂಟೆಬಿಲಿಟಿ. ನಿಮ್ಮ ಸರ್ಕಾರದಲ್ಲಿ 2024ರಲ್ಲಿ ಪೇಪರ್ ಲೀಕ್ ಆಯ್ತು, ಏನ್ ಮಾಡಿದ್ರಿ? ಯಾವನ್ನೊಬ್ಬ ಅಕ್ಯೂಸ್ ಮಾಡಿದ್ವಿ, ಮಾಸ್ಟರ್ ಇಂದ ಮಾಡಿದ್ವಿ. ಮೊನ್ನೆ ಏನಾಯ್ತು, CBI ಅವರು ಅವ್ರ ವಿರುದ್ಧ ನಮ್ಗೆ ಯಾವ ಸಾಕ್ಷಿನೂ ಇಲ್ಲ, ನಾವು ಅವ್ರ ಬಗ್ಗೆ ಚಾರ್ಜ್ ಶೀಟ್ ಫೈಲ್ ಮಾಡಕ್ ಆಗಲ್ಲ ಅಂತ ಕೋರ್ಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ರಿ. ಏನ್ ಮಾಡಿದ್ರಿ? ಹಂಗಾರೆ ಯಾರು ಮಾಡಿದ್ದು ಲೀಕ್ ನ? ಅದು ಯಾರು ಇಲ್ವಾ? ಯಾರು ಮಾಡ್ಲಿಲ್ಲ, ಆಟೋಮೆಟಿಕ್ ಆಗೋಯ್ತಾ? ಇದು ಇವ್ರ ಅಕೌಂಟೆಬಿಲಿಟಿನ? ಮತ್ತೆ 2 ವರ್ಷ ಆದ್ಮೇಲೆ ರಿಪೀಟ್ ಆಯ್ತದು. ಅದಕ್ಕೆ ಯಾರು ಜವಾಬ್ದಾರಿ? ಪದೇ ಪದೇ ರಿಪೀಟ್ ಆಗ್ತಿರೋದಕ್ಕೆ ಇವತ್ತು ಏನು ಸ್ಟೂಡೆಂಟ್ಸ್ ಯೂನಿಯನ್ ಕೂತ್ಕೊಂಡು ರಾಜೀನಾಮೆ ಕೇಳ್ತಿದಾರೋ ಅದು ಕರೆಕ್ಟ್. ಇವ್ರು ಹೇಳ್ತಾರೆ ಲೆಟ್ರೇಟ್ ಅಲ್ಲಿ ಕೊಡಿ. ಏನ್ ಸ್ಟೂಡೆಂಟ್ಸ್ ಗಳು ಒಂದು ಆರ್ಗನೈಸೇಷನ್ ಲೆಟ್ರೇಟ್ ಮಾಡ್ಕೋಬೇಕಾ? ಇಡೀ ಭಾರತ ದೇಶದ ಸ್ಟೂಡೆಂಟ್ಸ್ ಗಳು ಕುತ್ಕೊಂಡು ಪಬ್ಲಿಕ್ ಅಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದಾರೆ, ಲೆಟ್ರೇಟ್ ಅಲ್ಲಿ ಕೊಡ್ಬೇಕಾ? ನೀವು ಓಟ್ ಕೇಳ್ಬೇಕಾದ್ರೆ ಲೆಟ್ರೇಟ್ ಅಲ್ಲೇ ಕೇಳಿದ್ರ? ನಾನು ಇದು ಮಾಡ್ಕೊಡ್ತೀನಿ, ನನ್ಗೆ ಓಟ್ ಕೊಡಿ ಅಂತ ಕೇಳಿದ್ರೆ ನೀವು ಫಾರ್ಮಸಿ ಪೇಪರ್ ಹಂಗೆ ಲೀಕ್ ಆಗಿದೆ. ಮಾತಾಡ್ಬೇಕಾದ್ರೆ ನೀವು ಡಿಸ್ಟರ್ಬ್ ಅಲ್ಲ. ಆಮ್ ಆದ್ಮಿ ಪಾರ್ಟಿ ಸ್ಪಾನ್ಸರ್ಡ್ ಅಲ್ಲ, ಸೆಲೆಕ್ಟಿವ್ ಆಕ್ಟಿವಿಸಂ. ಇದು ಬಹಳ ಅನ್ಕೊಳ್ಳಿ, ಇವತ್ತು ನಮಗೆ ಹೆಮ್ಮೆ, ಅದು ನಮ್ಮ ಸ್ಪಾನ್ಸರ್ ಸ್ಟೂಡೆಂಟ್ ಪರವಾಗಿ ನಾವು ನಿಂತಿದ್ದೀವಿ ಅನ್ನೋದೇ ನಮಗೆ ಹೆಮ್ಮೆ. ಆರಂಭದಲ್ಲೇ ಹಿಂಗ್ ಆಡ್ತಾ ಇದೀರಾ ಇಬ್ರು ಸೇರ್ಕೊಂಡು. ನಿಮ್ ಸಮಯ ಬಂದಾಗ ಮಾತಾಡ್ರಿ, ನಿಮ್ಮನ್ನ ಕರ್ಸಿರದೆ ಮಾತಾಡಿ ಅಂತ. ಆಮ್ ಆದ್ಮಿಗೆ ಒಂದು ಪ್ರಶ್ನೆ, ನೀವು ಶಿಕ್ಷಣದ ಪರವಾಗಿ ಹೋರಾಟಗಳನ್ನ ಇಲ್ಲಿ ತನಕ ಮಾಡಿದಿರಿ, ಅದ್ರ ಬಗ್ಗೆ ನಮ್ಮ ತಕರಾರೇ ಇಲ್ಲ. ನೀವು ಪ್ರತಿಭಟನೆ ಮಾಡ್ಬೇಕಾದಾಗ್ರೆಲ್ಲ ಇಂಥ ಒಂದು ಆಂಟಿ ಎಲಿಮೆಂಟ್ಸ್ ಗಳು ಹುಡ್ಕೊಳ್ಳೋದು ಎಲ್ಲಿಂದ? ನೀವು ಯಾಕೆ ಅದಕ್ಕೆ ಅವಕಾಶ ಮಾಡ್ಕೊಡ್ತೀರಿ? ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ ನಿಮ್ಗೆ. 2020 ದೀಪ್ತಿ ಅವ್ರು ನಿಮ್ಮವರೇ ಅಲ್ವಾ? ಅವರು ನಮ್ಮವ್ರು ಆಗಿದ್ರು, ಈಗಲ್ಲ. ನಮ್ಮ ಪಾರ್ಟಿಲಿ ಕೆಲಸ ಮಾಡ್ತಿದ್ರು, ಅದು ಬಿಟ್ಬಿಟ್ಟು US ಅಲ್ಲಿ ಸೆಟ್ಲ್ ಆಗಿದ್ರು. ಸರಿ, ಆಯ್ತು, ಓಕೆ. ಇವಾಗ ಹಂಗಂತ ಹೇಳಕ್ ಹೋದ್ರೆ ಬಿಜೆಪಿ ಇರೋ ಅರ್ಧಂಬರ್ಧ ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಅವ್ರನ್ನ ಬಿಜೆಪಿ ಪಕ್ಷ ಮಾಡಕ್ ಹೋಗ್ತಿರೋ ಅಲ್ಲೆಲ್ಲ ಇಂತ ಸ್ಟೇಟ್ಮೆಂಟ್ ಗಳು ಕೇಳಿ ಬರ್ತವೆ. ಅಲ್ಲ, ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವುದೇ ಒಳ್ಳೆ ರೀತಿಯ ಪ್ರತಿಭಟನೆ ಮಾಡಕ್ ಹೋದ್ರೆ ರೆಸ್ಲರ್ ಫೈಟ್ ಜೊತೆ ಯಾರು ನಮ್ಮ ರೆಸ್ಲಿಂಗ್ ಫೆಡರೇಷನ್ ಅಲ್ಲಿ ಹರಾಸ್ಮೆಂಟ್ ಕೇಸ್ ಮಾಡಿದಾಗ ಅಲ್ಲೂ ಖಲಿಸ್ತಾನಿ ಆಂಟಿ ನ್ಯಾಷನಲ್ ಟೂಲ್ ಕಿಟ್ ಇನ್ವಾಲ್ವ್ಮೆಂಟ್. ರೈತರ ಪ್ರತಿಭಟನೆ ಅಲ್ಲ ರೀ, ಒಂದು ದೊಡ್ಡ ಫೋರಮ್, ಜನ ಇರ್ತಾರೆ, ಯಾವನು ಎಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಹೇಳ ಹೋಗ್ಲಿ, ನೀವು ಕೊಡ್ಬೇಡಪ್ಪ ನಮ್ಮ ಸ್ಟೇಟ್ಮೆಂಟ್ ಅಂತ. ನಮ್ಮ ಕನೆಕ್ಷನ್ ಇರಲ್ಲ, ಹೆಂಗ್ ಮಾತಾಡೋಣ? ಅಲ್ಲಿ ನಿಂತ್ಕೊಂಡು ಯಾರೋ ಬ್ಯಾನರ್ ಸ್ಲೋಗನ್ ಇಟ್ಕೊಂಡವ್ರ ಬಗ್ಗೆ ಮಾತಾಡ್ತಿಲ್ಲ. ಒಂದು ಲಕ್ಷಾಂತರ ಜನ ಲಕ್ಷಾಂತರ ಜನ ಇರ್ಬೇಕಾದ್ರೆ ಯಾರು ಸ್ಟೇಜ್ ಮೇಲೆ ಬರ್ತಾರೆ, ಅವ್ರ ಬೋರ್ಡ್ ಏನ್ ಇಟ್ಕೊಂಡು ಇರ್ತಾರೆ, ನಾವು ನೋಡ್ಲಿಕ್ಕೆ ಆಗತ್ತಾ? ರೈತರು ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಆಯ್ತು, ಏನಕ್ಕೆ ಆಯ್ತು? ಪ್ರತಿಭಟನೆಯ ಹೊಣೆಗಾರಿಕೆ ಹೊತ್ಕೊಂಡ ಮೇಲೆ ಅದನ್ನ ನೆಟ್ಟಿಗೆ ನಡೆಸೋ ಜವಾಬ್ದಾರಿ ಇರಬೇಕು. ಯಾರು ವೇದಿಕೆ ಮೇಲೆ ಯಾರು ಬರ್ತಾರೆ? ಏನು ಮಾತಾಡ್ತಾರೆ? ಸಿಜೆಪಿದವರು, ಅವರು ಸ್ಟೂಡೆಂಟ್ಸ್, ಅವರು ಪೊಲಿಟಿಷಿಯನ್ಸ್ ಅಲ್ಲ. ಸ್ಟೂಡೆಂಟ್ಸ್ ಗಳು ಮಾಡ್ತಿರೋದಕ್ಕೆ ಯಾರು ಕಳಿಸ್ತಾ ಇದಾರೆ ಅದನ್ನ ಯೋಚನೆ ಮಾಡಿ. ಯಾಕೆ ಕಳಿಸ್ತಾ ಇದಾರೆ? ಏನ್ ಬೆನಿಫಿಟ್ ಇದೆ? ಸ್ಟೂಡೆಂಟ್ ವಿಷಯ ಎತ್ಕೊಂಡ್ರೆ ಏನ್ ಬೆನಿಫಿಟ್ ಇದೆ? ಏನ್ ಕೇಳ್ತಾ ಇದೀವಿ ನಾವು? ಒಂದ್ ಸೆಕೆಂಡ್, ಆಯ್ತು. ಚಾಣಕ್ಯ ಅವರೇ, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ವಿದ್ಯಾರ್ಥಿಗಳ ಹೋರಾಟ ಮಣ್ಪಾಲಾಯ್ತಾ? ಮೇಡಮ್, ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಅವ್ರ ಹಕ್ಕದು. ಆದರೆ ಇವತ್ತು ಆ ಹೋರಾಟದ ಮೂಲ ಉದ್ದೇಶ ಏನು? ನೀಟ್ ಪರೀಕ್ಷೆಯಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಇವತ್ತು ಹೋರಾಟವನ್ನು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲನೂ ಇದೆ, ಸಹಕಾರನೂ ಇದೆ, ಸಹಮತನೂ ಇದೆ. ಆದರೆ ಈ ವೇದಿಕೆಯನ್ನ ಇವತ್ತು ಬೇರೆ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದಾರಲ್ಲ ಕೆಲವೊಂದಿಷ್ಟು ಪಾರ್ಟಿಗಳು ಸೇರಿ, ಇದಕ್ಕೆ ನಮ್ ವಿರೋಧ ಇದೆ. ಯಾತಕ್ಕಂತ ಹೇಳಿದ್ರೆ
ಇವತ್ತು ಅಲ್ಲಿ ಮೂಲ ಉದ್ದೇಶನೇ ಮರ್ತ್ಬಿಟ್ಟು ಇವತ್ತು ಯಾವುದೋ ಒಂದು ಧರ್ಮದ ಆಧಾರಿತವಾಗಿ ಅಲ್ಲಿ ಪ್ರಚೋದನೆ ಹೇಳಿಕೆಗಳು ಕೊಡ್ತಾರೆ, ಯಾವುದೋ ಒಂದು ಆಂಟಿ ನ್ಯಾಷನಲ್ ಇದನ್ನ ಸ್ಲೋಗನ್ಗಳನ್ನ ಕೊಡ್ತಾರೆ. ಸೊ ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗೋದಿಲ್ಲ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಮೇಡಮ್, ಇವತ್ತು ಏನು ಆ ನೀಟ್ ಪ್ರಶ್ನೆ ಪತ್ರಿಕೆಯಿಂದ ಮನನೊಂದು ಇವತ್ತು 23 ಜನ ಏನು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು, ಆ ವಿಚಾರವಾಗಿ ಇವತ್ತು ಯಾರು ಕೂಡ ಅದ್ರ ಬಗ್ಗೆ ಡಿಬೇಟ್ ಮಾಡೋದಕ್ಕೆ ಒಂದು ಸಿದ್ಧ ಇಲ್ಲ. ಇವತ್ತು ಎಷ್ಟು ಜನ ಇವತ್ತು ಆ ವಿದ್ಯಾರ್ಥಿಗಳು ಮನೆಗೆ ಹೋಗಿ ಭೇಟಿ ಕೊಟ್ಟು ಆ ಕುಟುಂಬಸ್ಥರ ಪರವಾಗಿ ನಾವಿದ್ದೀವಿ, ನಿಮ್ಗಾಗಿರೋ ನಷ್ಟ ನಾವು ಭರಿಸ್ತೀವಿ, ನಿಮ್ ಜೊತೆಗೆ ನಾವು ಇರ್ತೀವಿ ಅಂತ ಯಾವೊಬ್ಬ ರಾಜಕಾರಣಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಯಾರು ಇಲ್ಲ. ಆದ್ರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ನಿಮ್ಮ ಅಧಿಕಾರ ಇದ್ದಾಗ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ, ಇಷ್ಟೊಂದು ಹೇಳ್ತಾರೆ. ಪ್ರಶ್ನೆ ಸಿಂಪಲ್, ಬಿಜೆಪಿ ಕೇಳಿದ್ದೇನೆ ನಿಮ್ಗೂ ಕೇಳ್ತೀನಿ. ಈಗ ನಾವು ಆ ಹೋರಾಟದಲ್ಲಿ 90 ಜನ ಸೇರ್ಕೊಂಡು ಎಕ್ಸಾಂಪಲ್ ಕೊಡ್ತಾ ಇರೋದು, 190 ಜನ ನಮಗೆ ವ್ಯವಸ್ಥೆ ಸರಿ ಮಾಡ್ಕೊಡಿ ಅಂತ ಕೇಳಿದ್ರಲ್ಲ, ಆ ಧ್ವನಿ ಕೇಳಿಸ್ಕೋಬೇಕಾ? ಯಾರೋ ಖತರ್ನಾಕ್ಗಳು ಇದನ್ನ ದುರುಪಯೋಗ ಪಡಿಸ್ಕೋಬೇಕು ಅಂದ್ಕೊಂಡೆ ಒಳಗ್ ನುಗ್ಗುದ್ರಲ್ಲ, ಅದಕ್ಕೆ ನಾವು ಬೆಲೆ ಕೊಡ್ಬೇಕಾ? ನಿಜವಾದಂತ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಅವರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂತ ಒಂದು ಪ್ರಕ್ರಿಯೆನ ಅವ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಅದರಲ್ಲಿ ವಿಶೇಷವಾಗಿ ಎಕ್ಸಾಂಪಲ್ ನಾನೇ ಕೊಡ್ತೀನಿ. ಇವತ್ತು ಕರ್ನಾಟಕದಲ್ಲಿ ತಾವು ಕೂಡ ನೋಡಿದೀರಾ, ಧಾರವಾಡದಲ್ಲಿ ಆದಂತ ಹೋರಾಟದಲ್ಲಿ ಸುಮಾರು 50 ರಿಂದ 60 ಸಾವಿರ ವಿದ್ಯಾರ್ಥಿಗಳು ಸೇರಿ ಹೋರಾಟವನ್ನ ಮಾಡಿದ್ವಿ. ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪೊಲೀಸು ನಮ್ಮನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ನಾವು ಪೊಲೀಸ್ ಇಲಾಖೆ ಜೊತೆ ನಾವು ಸ್ಪಂದಿಸಿದೀವಿ, ಅವ್ರಿಗೆ ಸಹಕಾರನ ಕೊಟ್ಟಿದ್ದೀವಿ, ಅವ್ರ ಜೊತೆ ನಾವು ರಿಯಾಕ್ಟ್ ಮಾಡಿದೀವಿ. ಆದ್ರೆ ಇವತ್ತು ಈ ರೀತಿ ಒಂದು 10 ಮಂದಿ ಈ ರೀತಿ ಒಳಗಡೆ ಸೇರ್ಕೊಂಡು ಈ ಗುಂಡಾಯಿಸಂ ಮಾಡಿ ಇಡೀ ಹೋರಾಟದ ರೂಪುರೇಷೆನ ಬದಲಾಯಿಸ್ತಾ ಇದ್ದಾರಲ್ಲ, ಇವ್ರನ್ನ ಮೊದಲು ಒಳಗಾಕ್ಬೇಕು ಇವ್ರನ್ನ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನವೀನ್ ಅವರೇ. ಅದಕ್ಕಿಂತ ಮುಂಚೆ ಈಗ ತಾನೇ ಕಾಂಗ್ರೆಸ್ ವಕ್ತಾರರು ಕಶ್ಯಪ್ ನಂದನ್ ಜಾಯ್ನ್ ಆಗಿದ್ದಾರೆ. ನಂದನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲವೂ ಸರಿಯಾಗೇ ನಡೀತಾ ಇತ್ತು, ಕಾಂಗ್ರೆಸ್ ಕೈ ಜೋಡಿಸಿದ್ದು ಎಲ್ಲವೂ ಹಾಳಾಗೋಯ್ತು, ಇದು ಬಿಜೆಪಿ ಅವರ ಆರೋಪ. ವಿದ್ಯಾರ್ಥಿಗಳಿಗೆ ಆಗಿರುವ ಒಂದು ಅನ್ಯಾಯವನ್ನು ಪ್ರಶ್ನೆ ಮಾಡದೆ ಕ್ರೈಮು ಅಂತ ಮಾಧ್ಯಮದವರು ಮಾತಾಡ್ತಾರೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಾವು ಅದನ್ನ ಅವ್ರು ಏನಾರು 1000 ಹೇಳಿ ಮೇಡಮ್, ಕೇಳ್ಬೇಕು, ಬರೋ ಪ್ರಶ್ನೆ ಹಾಕ್ಬೇಕು ಅವ್ರಿಗೆ, ಇದೇನು ಇದಾ ಅಂತ. 21 ಜನ ಸತ್ತೋಗಿದ್ದಾರೆ ಇವತ್ತು. ಏನಕ್ಕೆ? ನೀಟಲ್ಲಿ ಆಗಿರೋ ಒಂದು ಅಕ್ರಮದಿಂದ, ನೀಟಲ್ಲಿ ಆಗಿರೋ ಒಂದು ಅನಾಚಾರದಿಂದ, ಆ ನೀಟಲ್ಲಿ ಆಗಿರೋ ಒಂದು ದೊಡ್ಡ ಅಪರಾಧದಿಂದ. ಅದಲ್ಲದೆ ನೀಟ್ ಒಂದು, ಎರಡನೇದು ಆ ಹುಡುಗನಿಗೆ ನಿನ್ನೆ ಮಾಡಿರುವ ಒಂದು ಘನಘೋರ ಕೃತ್ಯಕ್ಕೆ ಯಾರು ಉತ್ತರ ಕೊಡ್ತಾರೆ? ಕಣ್ಣಿಲ್ಲ ಹುಡುಗಂಗೆ. ಯಾರವನು? ಯಾವ್ದೋ ಪಾರ್ಟಿ ವರ್ಕರ್ ಅವನು? ಪ್ರಶ್ನೆ ಕೇಳಕ್ ಬಂದಿದ್ದಾನವನು? ಪ್ರಶ್ನೆ ಕೇಳಕ್ ಬಂದಿರೋನ್ಗೆ ಆ ಮಟ್ಟಕ್ಕೆ ಹೊಡೆದಿ ಕಣ್ ಕಿತ್ತಾಕಿದ್ದಾರೆ. ಹೂ ಇಸ್ ಅಕೌಂಟಬಲ್? ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಅವ್ರ ಆಗ್ರಹ ಏನು? ರಾಜೀನಾಮೆ ಕೊಡಬೇಕು, ಆಮೇಲೆ ಮಾತಾಡೋಣ. ನಮ್ಮ ಆಗ್ರಹನೂ ಕೂಡ ಹೌದು. ಈ ಹೋರಾಟಕ್ಕೆ ಮುಂಚೆ ರಾಹುಲ್ ಗಾಂಧಿ ಅವರು ರಾಜಸ್ಥಾನಲ್ಲೂ ಮಾತಾಡಿದ್ರು, ಉತ್ತರಾಖಂಡಲ್ಲೂ ಮಾತಾಡಿದ್ರು, ಎಲ್ಲ ಕಡೆನೂ ಮಾತಾಡ್ತಿದ್ದಾರೆ. ವಿ ವಾಂಟ್ ಆನ್ಸರ್ ಇನ್ ದ ಹೌಸ್, ನಾಟ್ ಇನ್ ಫ್ರಂಟ್ ಆಫ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್. ಅಕೌಂಟಬಿಲಿಟಿ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಫಿಕ್ಸ್ ಆಗೋದು ಹೊರತು ರಸ್ತೆಯಲ್ಲಿ ಸೋಷಿಯಲ್ ಮೀಡಿಯಾ ಮುಂದೆ ಅಲ್ಲ. ಅಕೌಂಟಬಿಲಿಟಿ ರಾಹುಲ್ ಗಾಂಧಿ ಕೇಳ್ತಿರೋದು ಬರಬೇಕು, ಫಸ್ಟ್ ರಾಜೀನಾಮೆ ಕೊಡಬೇಕು. ಆ 21 ಜನಕ್ಕೆ ಯಾರು ಹೊಣೆ ಇದು ಅಕೌಂಟಬಿಲಿಟಿ ಇದಾರೆ, ಆ ಮಕ್ಕಳಿಗೆ ಯಾರು ಜವಾಬ್ದಾರಿ ತಗೋತಾರೆ, ಆ ಫ್ಯಾಮಿಲಿಗೆ ಯಾರು ಜವಾಬ್ದಾರಿ ತಗೋತಾರೆ, ಅದನ್ನ ಬಿಟ್ಬಿಟ್ಟು ರಸ್ತೆಯಲ್ಲಿ ಅಲ್ಲದಲ್ಲ. ಎರಡು ವಿಡಿಯೋ ಇಟ್ಕೊಂಡು ಅದೇ ಇಲ್ಲಿ ನರೇಂದ್ರ ಮೋದಿ ಕೊಡ್ತೀನಿ. ನಂದನ್ ಅವರು ಇಲ್ಲಿ ನೋಡಿ, ಉತ್ಕರ್ಷ್ ಅಲ್ಲ ಅವ್ರು ಕ್ಲಾರಿಟಿ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ನೀವು ಪತ್ರದಲ್ಲಿ ಮಾತಾಡೋಕ್ಕಾದ್ರೆ ವಿ ವಿಲ್ ರಿಪೋರ್ಟ್ ಟು ಅವರ್ ಹೈಕಮಾಂಡ್. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಒಂದ್ ಸೆಕೆಂಡ್ ಡಿಬೇಟಿಗೆ ಬಂದಿದ್ದೀರಿ ಅಂತ ನಮಗೆ ಚೆನ್ನಾಗಿ ಗೊತ್ತು. ಕಾಂಗ್ರೆಸ್ನವರಾಗ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ನಿಮ್ ಸಮಯ ಬಂದಾಗ ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲಿ ತನಕ ದಯವಿಟ್ಟು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಗೋ ಹೆಡ್. ನೋಡಿ, 21 ಜನಕ್ಕೆ ಅಸುನೀಗಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ, ಧರ್ಮೇಂದ್ರ ಪ್ರಧಾನ್ ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಿದಾರ? ಇಲ್ಲ. 100 ಜನ ಮಕ್ಕಳಿಗೆ ನ್ಯಾಯ ಕೇಳು ಬಂದಿರೋ ಮಕ್ಕಳಿಗೆ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಹೋಗ್ಬಿಟ್ಟು ಅವ್ರನ್ನ ಇದು ಒಂದು ಏನಾಗಿದೆಯಪ್ಪ ನಿನಗೆ, ಏನು ಸಹಾಯ ಬೇಕು ಅಂತ ನರೇಂದ್ರ ಮೋದಿ ಕೇಳಿದಾರ? ಇಲ್ಲ. ಇವ್ರದ್ದು ಬರೀ ನಾಟಕ. ಧರ್ಮೇಂದ್ರ ಪ್ರಧಾನು, ನರೇಂದ್ರ ಮೋದಿ, ಅಮಿತ್ ಶಾ ಸೇವ್ ಮಾಡ್ಕೊಳ್ಳೋಕ್ಕೆ ಮಾಡ್ತಿರೋ ಒಂದು ನಾಟಕ.
ಇವತ್ತು ಒಂದೇ ನಾವು ಕೇಳ್ತಾ ಇರೋದು 3 ಜನನು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಓಕೆ, ಹೋಗ್ಬೇಕು. ರಾಜೀನಾಮೆ ಕೊಡ್ತಾರೆ, ವಾಟ್ ನೆಕ್ಸ್ಟ್? ನೋಡಿ, ಸಂಸತ್ನಲ್ಲಿ ನೀವು ಈ ವಿಚಾರ ಪ್ರಸ್ತಾಪ ಮಾಡ್ಬೇಕು ಅಂತ ಕಾಯ್ತಾ ಇದೀರಿ, ಮಾಡಿ, ಹೌದು. ಒಳ್ಳೇದು. ಹೋರಾಟಕ್ಕೂ ಕಾಲಿಟ್ರಿ, ದಟ್ಸ್ ಫೈನ್. ಹೇಳ್ರಿ, ಆಲ್ಟರ್ನೇಟಿವ್ ಐಡಿಯಾಸ್ ಹೇಳಿ. Alternative ಆಮ್ ಮಾಡಿ. ಆದ್ಮಿ ಅವ್ರನ್ನ ಕೇಳಿದ್ರೆ ಅಲ್ಲ ಮುಗ್ಸಕ್ ಬಿಡಿ. ಹೇಳಿ. ಆಮ್ ಆದ್ಮಿ ಅವ್ರನ್ನ ಕೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಒಂದು ಲಿಸ್ಟ್ ಕೊಡ್ತಾರೆ, ಏನೇನ್ ವ್ಯವಸ್ಥೆ ಸುಧಾರಿಸಬೇಕು ಅಂತ. ನಿಮ್ಮ ಹತ್ರ ಏನ್ ಐಡಿಯಾಸ್ ಇದೆ? ಸುಮ್ನೆ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, what Obviously next? ನೋಡಿ, ರೂಟ್ ಕಾಸ್ ಹೋಗ್ಬೇಕು, ಏನಾಗಿದೆ ಅಂತ ಒಂದು ಚರ್ಚೆ ನಡೀಲಿ ಆಯ್ತು. ಹೌದಲ್ಲಿ. ರಾಜೀನಾಮೆ ಜೊತೆಗೆ ನೋಡಿ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಹೌದು. ಇಂತಿಂತ ವ್ಯವಸ್ಥೆ ಅಲ್ಲ, ಬದಲಾವಣೆ ಅದು ಆಗ್ಬೇಕು ಅಂತ ಮಾತಾಡ್ತಾರೆ ಹೇಳಿ. ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಹೌದಲ್ಲಿ, ಏನ್ ಮಾಡ್ಬೇಕು ಅಂತ ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ. ರಾಜೀನಾಮೆ ರೇ, ಈಗ ಅವ್ರು ಮಾತಾಡ್ಲಿ, ನಾನು ಮಾತಾಡ್ತೀನಿ. ಇಂಥವ್ರ ಬಗ್ಗೆ ಮಾತಾಡಿದ್ರೆ we won't come to a ಚಲವಾಟ. ರೇ, ಯಾರು ಒಳ್ಳೆ ಹಿಂಗ್ ಮಾತಾಡ್ತಾರಲ್ಲ ಮೇಡಮ್? ಟೈಮ್ ಬಂದಾಗ ನೀವು ರೇ, ರೇ, ಇದು ಅವ್ರು ಮಾತಾಡೋದು ರಾಹುಲ್ ಗಾಂಧಿ. ನೀವು This is ಆರೋಪ not the ಮಾಡಿ. first time. ಬೇಕಾಗತ್ರಿ. This is not the first time in your channel. ರೇ, ತಡೀರಿ. ಅಲ್ಲ, ಕೇಳಿ, ಏನ್ ತಡೀರಿ? ಕೇಳಿದ ನೀವು ಪ್ರಶ್ನೆ ವಿಚಾರ ಒಂದ್ second. ಹೇಳ್ಬೇಕು. ಮಾತಾಡಕ್ ಬಿಡಲ್ಲ, ಅವ್ರು ಮಾತಾಡ್ಬೇಕಾದ್ರೆ ನೀವು ಅಡ್ಡಿ ಹಾಕ್ಬೇಡಿ. ಉತ್ಕರ್ಷ್ ನಿಮ್ ಸಮಯ ಬಂದಾಗ ನಾನು ನೀವು ಮಾತಾಡಿ. ಹೇಳಿದ್ದಷ್ಟೇ. ಮಾತೆತ್ತಿದ್ರೆ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಹೌದು, obviously, ಏನ್ರಿ ಅದು? first time ಇಲ್ಲಿ ನಡೀತಾ ಬಂದಿರೋ ಇದೆ. ಚರ್ಚೆ ಮಾಡಕ್ಕೆ. First time ಒಂದ್ ನಡೀತಾ ಇದೆ. second. ನೀವು ಮಾತಾಡಿ, ನೀವು ಒಂದ್ ಮಾತಾಡಿ. ಒಂದ್ second. ಸರ್, ಹಂಗಂದ್ರೆ ನೀವು ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ ಸರ್? ನಿಮ್ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಏ, ಹೋಗಿದ್ರಲ್ಲ, ಏ, ನೀವು ಅದ್ರ ಬಗ್ಗೆ ಕೇಳಿಸ್ಕೊಳ್ಳಿ. ಮಾತಾಡಿ. ಕೇಳಿಸ್ಕೊಳ್ಳಿ. ನಾನ್ ವಿದ್ಯಾರ್ಥಿ ಮುಖಂಡ ಸರ್. Who are you to us? ಏನ್ ಮಾಡ್ತಾರೆ? Citizen of this country. Citizen of this country. ಏ, ನಾನು ಈ ದೇಶದ ಬಗ್ಗೆ ಸಂವಿಧಾನವನ್ನು ಹಾಕ್ಕೊಟ್ಟಿದ್ದಾರೆ. My freedom of expression, my freedom of speech is guaranteed by the Constitution of this country. Who are you to override? Who are you to override? ಒಂದ್ ಸೆಕೆಂಡ್. ನೀವು ನೋಡಿದ್ರಾ BJP ಯಾವ ರೀತಿ ಒಂದ್ ದಬ್ಬಾಳಿಕೆ? second ತಡೀರಿ, ಉತ್ಕರ್ಷ್. ಗುಲಾಮರಹಿತ ನಡೆಸ್ತಾ ಇದ್ದಾರೆ. ಒಂದ್ second, ಒಂದ್ second. ಯಾವ ಬಿಜೆಪಿ ಏಜೆಂಟ್ ರೀ? ಮೇಡಮ್, I do not belong to any political party. ನೀವು ಮಾತಾಡಕ್ ಕೊಟ್ರೆ ಯಾರಾದ್ರೂ ಪ್ರಶ್ನೆ ಕೇಳ್ಬೋದು. ಆಮ್ ಆದ್ಮಿ ಪಾರ್ಟಿ ಅಂಡ್ ಬಿಜೆಪಿಗೆ ಹೇಳ್ತಾ ಇರೋದು, ನಿಮ್ಮ ಸಮಯ ಬಂದಾಗ ಮಾತ್ರ ನೀವು ಮಾತಾಡಿ. ಅದನ್ನ follow ಮಾಡಿ. ಡಿಬೇಟ್ ಅಲ್ಲಿ ಬರೀ ಕಿಚ್ಚೋದು ಅರ್ಚೋದು ಎಲ್ರು ಬಾಯಿಗೆ ಮಧ್ಯ ರಾಹುಲ್ ಗಾಂಧಿ ಎಲ್ಲೋದ್ರು, ಒಂದ್ ರಾಹುಲ್ second ಗಾಂಧಿ ಇರಿ. ಎಲ್ಲೋದ್ರು, ರಾಹುಲ್ ಗಾಂಧಿ ಎಲ್ಲೋದ್ರು. ಕೇಳಿಸ್ಕೊಳ್ಳಿ. ಹೌದು ಸರ್, ಆಯ್ತು, opposition ಕೇಳಿಸ್ಕೊಳ್ಳಿ. ಎಲ್ಲೋಗಿರೋದು ಕೇಳಿಸ್ಕೊಳ್ಳಿ. ತಪ್ಪಾ? ಕಠಿಣ ಶಿಕ್ಷೆ ಕೊಡಿಸ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತರ್ತೀವಿ, ಉಪವಾಸ ಮಾಡ್ತಾ ಇದ್ದವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿದ್ದಾರೆ. ಇನ್ ಏನಾಗಬೇಕು? ರಾಜೀನಾಮೆ ಕೊಡಬೇಕು. ನೆಕ್ಸ್ಟ್ ಏನು ಮುಂದಕ್ಕೆ? ನೋಡಿ, ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ಸಿಸ್ಟಮ್ ಸುಧಾರಣೆ ಬಗ್ಗೆ ರಾಹುಲ್ ಗಾಂಧಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಇದು ವಿರೋಧ ಪಕ್ಷದರಾಗಿ ಸಲಹೆಗಳು ಕೊಡ್ತಾರೆ. ಫಸ್ಟ್ ರಾಜೀನಾಮೆ ಕೊಡ್ಲಿ ಅವರು, ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ನಾವ್ ಹೇಳ್ತೀವಿ ಇಂಥದ್ದು ಮಾಡಿ ಅಂತ. ಇವತ್ತಿನ ಟಾಪಿಕ್ ಏನ್ ಗೊತ್ತಾ ನಂದನ್ ಕಶ್ಯಪ್ ಅವರೇ? ವಿದ್ಯಾರ್ಥಿಗಳ ಹೋರಾಟದಲ್ಲಿ ಯಾವುದೋ ಕಾರಣದ ಕೈಗಳು ಬಂದು ಅಡ್ಡ ಹಾಕ್ತಾ ಇದ್ದಾವೆ. ಅವನೊಬ್ಬ ಬರ್ತಾನೆ 95 ಲಕ್ಷ ನಾನು ಫಂಡಿಂಗ್ ಮಾಡ್ತೀನಿ ಅಂತಾನೆ, ಇನ್ನೊಬ್ಬ ಬರ್ತಾನೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಇನ್ನೊಬ್ಬರ ಸೀತಾ ನೀತಾ ಅನ್ಕೊಂಡು ಬರ್ತಾರೆ, ಖಲಿಸ್ತಾನಿಗಳು ಅಂತ ಘೋಷಣೆಗಳು ಬರ್ತವೆ. ಎಲ್ಲಿಂದ ಬರ್ತಾ ಇದಾವೆ? ಯಾರು ಇದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇರೋದು? ಅವಕಾಶ ಕೊಡ್ತಾ ಇರೋದು ಯಾರು? ನೋಡಿ, ಗೃಹ ಇಲಾಖೆ ಅವ್ರ ಕೆಳಗಡೆ ಇದೆ, ಯಾರು ಏನು ಹೇಳಿದಾರೆ ಅವ್ರನ್ನ ಒಳಕ್ಕಾಗ್ಲಿ. ಇದು ಸ್ಟೂಡೆಂಟ್ ಮೂವ್ಮೆಂಟು. ಸ್ಟೂಡೆಂಟು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹೊರತು ಬೇರೆ ಇನ್ನೇನು ಇಲ್ಲ. ಸಿಸ್ಟಮ್ನ ಸುಧಾರಣೆ ಮಾಡಬೇಕು. ಇದಕ್ಕಿಂತ ಮುಂಚೆ ರಾಹುಲ್ ಗಾಂಧಿನೂ ಅದನ್ನ ಕೇಳ್ತಾ ಇರೋದು, ನಮ್ಮ ಪಕ್ಷನೂ ಅದೇ ಕೇಳ್ತಾ ಇರೋದು. ಫಸ್ಟ್ ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳಿ ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಕಾಂಗ್ರೆಸ್ನವರಿಗೆ ಏನ? ವಿದ್ಯಾರ್ಥಿಗಳ ಹೋರಾಟ ಡೈವರ್ಟ್ ಆಯ್ತು ಅಂತ ಅನ್ನಿಸ್ಲಿಲ್ವಾ? ನೋಡಿ, ಇದು ಇಶ್ಯೂ ಸ್ಟಾರ್ಟ್ ಆಗಕ್ ಮುಂಚೆನೆ ರಾಹುಲ್ ಗಾಂಧಿ ಅವರು ಹಲವಾರು ಬಾರಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಿದ್ದಾರೆ. ವೈ ಈ ಸ್ಕೇರ್ ಟು ರಿಸೈನ್? ಏನಕ್ಕೆ ಹೆದರ್ಕೊಂಡಿದ್ದಾರೆ ನರೇಂದ್ರ ಮೋದಿ? ಇದೇ ಧರ್ಮೇಂದ್ರ ಪ್ರಧಾನ್ 1997ರಲ್ಲಿ ಒರಿಸ್ಸಾದಲ್ಲಿ ಪೇಪರ್ ಲೀಕ್ ಆದಾಗ ABFD ಆಕ್ಟಿವಿಸ್ಟ್ ಅಲ್ಲಿ ಇದು ಒರಿಸ್ಸಾದಲ್ಲಿ ಬೊಬ್ಬೆ ಹೊಡ್ಕೊಂಡು ರಸ್ತೆಯಲ್ಲಿ ಇದ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ಲ, ಅವತ್ತಿದ್ದು ರೋಷಾವೇಶ. ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಇವ್ರಿಗೆ ಏನಾಗಿದೆ? ಮಕ್ಕಳ ಮೇಲೆ ಮರಣ ಮೃದಂಗ ಮಾಡಿದ್ದಾರೆ. 21 ಮಕ್ಕಳಿಗೆ ಸಾಯಿಸಿರೋದು ಇದೇ ಬಿಜೆಪಿ ಸರ್ಕಾರ, ಇದೇ ನರೇಂದ್ರ ಮೋದಿ, ಅಮಿತ್ ಶಾ ಪ್ರಧಾನ ಮಂತ್ರಿ. ಹಾಗಾಗಿ ನಮ್ದು ಒಂದೇ ಲೈನು ಆಸ್ಕೋ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, 21 ಜನ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಸರಿ, ಆಗ ಮಿಕ್ಕಿದ ಮಕ್ಕಳಿಗೆ ಏನಾಗಿದೆ ರಸ್ತೆಯಲ್ಲಿ ನಿಂತ್ಕೊಂಡು ಹೊಡೆದಿರಲ್ಲ, ಕಣ್ಣು ಕೈ ಬಾವಿ ಎಲ್ಲ ತೆಗೆದಾಕಿದಾರ, ಅವ್ರಿಗೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಯಾರು ಮಾಡಿದಾರ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆಯ್ತು. ನವೀನ್ ಅವರೇ, ಒಬ್ಬ ಪೋಷಕರಾಗಿ ವಿದ್ಯಾರ್ಥಿಗಳ ಶಿಕ್ಷಣದ ವ್ಯವಸ್ಥೆ ಈ ಪ್ರಮಾಣದಲ್ಲಿ ಹಾಳಾಗ್ತಾ ಇರೋದಕ್ಕೆ, ಪ್ರತಿಭಟನೆಗೆ ಅಂತ ಹೋದ್ರೆ ಹೊಡೆಸ್ಕೊಳ್ತಾ ಇರೋದಕ್ಕೆ, ಪ್ರತಿಭಟನೆಗೆ ಅಂತ ಹೋದವರು ದೇಶ ವಿರೋಧಿಗಳು ಅಂತ ಸ್ಟೇಟ್ಮೆಂಟ್ಗಳನ್ನು ಕೇಳಿಸ್ಕೊಳ್ತಾ ಇರೋದಕ್ಕೆ ಒಬ್ಬ ಪೋಷಕರಾಗಿ ನಿಮಗೆ ಏನು ಅನ್ಸುತ್ತೆ? ಎಷ್ಟು ನೋವಿದೆ? ಮೇಡಮ್, ಈಗ ಏನಾಗ್ಬಿಟ್ಟಿದೆ ಅಂದರೆ ನೀಟ್ ಅನ್ನೋದು ಚೀಟ್ ಅನ್ನೋ ಥರ ಆಗೋಗ್ಬಿಡ್ತು. ಯಾಕೆಂದರೆ ಒಂದು ಫಸ್ಟ್ ಟೈಮ್ ಆಗಿದ್ದಿದ್ರೆ ಓಕೆ, 2-3 ಸತಿ ಯಾವಾಗ ಲೀಕ್ ಆಯಿತು, ನೀಟ್ ಮೇಲೇ ಎಲ್ಲರಿಗೂ ಆ್ಯಸ್ ಎ ಪೇರೆಂಟ್ ಹೇಳ್ತಾ ಇದ್ದೀನಿ, ಒಂದು ನಂಬಿಕೆ ಹೋಗ್ಬಿಡ್ತು. ಇದೇನು ಇವರು ಸ್ಟ್ರೈಕ್ ಮಾಡಿದ್ರಲ್ಲ, ಅವ್ರದ್ದು ಯಾರೇ ಪಕ್ಷ ಆಗಿರ್ಬೋದು, ಇದು ಸುಮಾರು ದಿನದಿಂದ ಸುಮಾರು ವರ್ಷಗಳಿಂದ ಒಂದು ಇದಿತ್ತದು, ಫೈರ್ ಇತ್ತು ಒಳಗಡೆ. ಎಲ್ಲರಿಗೂ ಎಲ್ಲೋ ಒಂದು ವೇದಿಕೆಯಲ್ಲಿ ಇದ್ರ ಬಗ್ಗೆ ಮಾತಾಡಬೇಕಂತಿತ್ತು. ಅದಕ್ಕೆಲ್ಲರೂ ಸೇರಿದ್ರು.
ನಾವೂ ಸತ ಅಲ್ಲಿ ಹತ್ರ ಇದ್ದಿದ್ರೆ ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಯಾಕೆಂದರೆ ನಮಗೂ ಚೂರು ಅನ್ಯಾಯ ಆಗಿದೆ ಅದರಲ್ಲಿ. ಲಾಸ್ಟ್ ಟೈಮ್ 2 ಇಯರ್ಸ್ ಬ್ಯಾಕು ತುಂಬ ಟಫಾಗಿ ಕೊಟ್ಬಿಟ್ರು ಪೇಪರು. ಏನೋ ಫಿಲ್ಟ್ರ್ ಮಾಡಬೇಕು ಅಂತೆಲ್ಲ ಟಫಾಗಿ ಕೊಟ್ಟರು. ಬಟ್ ಇದು ಮಾಡಬೇಕಾಗಿರೋದು ಏನು ಗೊತ್ತಾ, ನೀವು ರೂಟಿಂದ ಹೆಂಗಿದನ್ನು ಇದು ಮಾಡಬೇಕು ಅಂತ ಹೇಳಿದ್ರಲ್ಲ, 720 ಮಾರ್ಕ್ಸ್ಗೆ ನೀಟ್ ಎಕ್ಸಾಮ್ ನಡೆಯೋದು. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಮೇಡಮ್? ಈಗ ನಾವು 1ನೇ ಕ್ಲಾಸಿಂದ ನೋಡ್ಕೊಂಬಂದಿದ್ದೀವಿ. 1ನೇ ಕ್ಲಾಸಿಂದ 100ಕ್ಕೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ? 35, 35%. ಇದಕ್ಕೆ ನೀಟಲ್ಲಿ ಎಷ್ಟಿದೆ ಪಾಸಿಂಗ್ ಮಾರ್ಕ್ಸು? 720ಕ್ಕೆ 115 ತೊಗೊಂಡ್ರೆ ಪಾಸ್ ಅಂತೆ. ಇಲ್ಲೇ ಹೊರಟೋಯ್ತು. 27 ಲಕ್ಷ ತನಕ ಎಕ್ಸಾಮ್ ಬರೆದ್ರೆ 1.5 ಲಕ್ಷ ಸೀಟ್ ಅಷ್ಟೇ ಇರೋದು. ಅದರಲ್ಲಿ ಅರ್ಧ ಪೇಮೆಂಟ್ ಸೀಟು. ಅದರಲ್ಲಿ ಫಾರಿನಿಗೆ ಬಂದವ್ರಿಗೆ 15% ಕೊಡಬೇಕಂತೆ. ಅವ್ರಿಗೆ ಯಾಕೆ ಕೊಡ್ಬೇಕು? ನಮಗೆ ಸೀಟ್ ಇಲ್ಲ. ಅದು ಪೇಮೆಂಟೇ. ತಿರ್ಗಾ NRI ಕೋಟಾ ಇಸ್ ಪೇಮೆಂಟ್. ಅದೂ ಅದರಲ್ಲಿ ಪೇಮೆಂಟ್ ಸೀಟ್ ಅನ್ನೋದು ಎಷ್ಟು ಓಡ್ತಾ ಇದೆ ಎಲ್ಲರಿಗೂ ಗೊತ್ತು. ಅಲ್ಲಿಗೆ 115 ತೊಗೊಂಡವನು ಯೋಗ್ಯತೆ ಇಲ್ದಿದ್ದವನು ದುಡ್ಡು ಕೊಟ್ಟು ಸೇರ್ಕೊತಾನೆ. ಅವನ ಹತ್ರ ಹೋಗೋರು ಇದನ್ನು ಚೆನ್ನಾಗಿ ಯೋಚನೆ ಮಾಡ್ಬೇಕು ಎಲ್ಲರೂ. ಹಾಸ್ಪಿಟ್ಲಿಗೆ ಹೋದವ್ರು ಈಚೆ ಏನಕ್ಕೆ ಬರಲ್ಲ ಅಂದರೆ ಅವರೆಲ್ಲ ಇವರೇ ಪೇಮೆಂಟ್ ಸೀಟವರು. ಅವ್ರ ಪೇಮೆಂಟ್ ಅವ್ರ ಹತ್ರ ಹೋದರೆ ಹಿಂಗೆ ಇಟ್ಕೊಂಡಿರ್ತಾರೆ ಮೇಡಮ್. ನೀವು ಯೋಚನೆ ಮಾಡಿ, ರಿಪೋರ್ಟ್ ಬಂದಿರುತ್ತೆ, ಎಕ್ಸ್ರೇ ರಿಪೋರ್ಟ್ ಎಲ್ಲ ಬಂದಿರುತ್ತೆ, ಹಿಂಗೆ ಇಟ್ಕೊಂಡಿರ್ತಾರೆ. ಏನಂತ ಹೇಳಕ್ಕೆ ಅವ್ರಿಗೆ ಬರ್ತಾ ಇರಲ್ಲ. ಮೊದಲು ಡಾಕ್ಟ್ರು ಕೈ ಇಟ್ಕೊಂಡು ಹೇಳ್ಬಿಡೋರು ಏನಾಗ್ತಿದೆ. ಒಬ್ರು ಮುಟ್ಟಲ್ಲ ಇವತ್ತು. ಕೈ ಇಟ್ಕೊಂಡೆ ಏನಾಗ್ತಿದೆ ಮನುಷ್ಯನ ಶರೀರದಲ್ಲಿ. ಕಳಪೆ ಡಾಕ್ಟರ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಶಿಕ್ಷಣ ನೀಟ್ ವ್ಯವಸ್ಥೆನೇ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇರೋದು. ಅದಕ್ಕೆ 350 ಫಿಕ್ಸ್ ಮಾಡಿ, 350 ಫಿಕ್ಸ್ ಮಾಡಿ. ಅವಾಗ ಎಲ್ಲ ಥರದ್ದು ಇದು ಸರಿ ಹೋಗ್ತದೆ. ಏನು ಯೋಗ್ತಾ ಇದ್ದವರು ಓದ್ತಾರೆ, ಪಾಪ ಓದೋ ಅಂಥವ್ರೇ ಸೀಟ್ ಸಿಗುತ್ತೆ, ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕಿತ್ತಾಡ್ತಾ ಇದ್ರಲ್ಲ ಈ ರಾಜಕೀಯದಲ್ಲಿ ನಮ್ಮ ಪಕ್ಷ ಇದು ನಮ್ಮ ಪಕ್ಷ ಇದು ಅಂತ. ಇವ್ರು ಎಲ್ಲಾರ ಪಕ್ಷದವ್ರದ್ದೇ ಕಾಲೇಜ್ ಇರೋದು, 90% ಕಾಲೇಜು. ಅದಕ್ಕೆ ಯಾರು ಮಾತಾಡಲ್ಲ. ಇವ್ರುಗಳ್ದೇ ಕಾಲೇಜ್ ಇರೋದು, ಅದಕ್ಕೆ ಯಾರು ಮಾತಾಡಲ್ಲ. ನಮ್ಮ ಪಕ್ಕದಲ್ಲಿ ಕೂತಿದಾರಲ್ಲ ಸರ್, ಇವ್ರ ಪಕ್ಷದವ್ರದ್ದು ಈಗೇನೋ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅವ್ರದ್ದೇ ಇದೆ ಕಾಲೇಜಸ್. ಮಾತಾಡ್ಲಿ, ಅವರೇನೇ DCM ಆಗಿರ್ತಾರೆ, ಇನ್ನೊಬ್ರಾಗಿರ್ತಾರೆ, ಮಾತಾಡ್ಲಿ. ಹೋಲ್ಸೇಲ್ ಆಗಿದೆ ಶಿಕ್ಷಣದ ವ್ಯವಸ್ಥೆ. ಅವ್ರ ಕಾಲೇಜಲ್ಲಿ ಎಷ್ಟು ತಗೊಂಡು ನಡೆಸ್ತಾ ಇದ್ದಾರೆ ಮಾತಾಡ್ಲಿ. ಬಂದೇ ಇರಿ, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಈ ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಉತ್ಕರ್ಷ್ ಅವರೇ, ದೇಶಾದ್ಯಂತ ವಿರೋಧ ಪಕ್ಷಗಳು ಮತ್ತು ಅಲ್ಲಿ ಸೇರಿರುವಂತಹ ಯುವಕರು ಎಲ್ಲರೂ ಕೇಳ್ತಾ ಇರೋದು ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡಿ, ಅದರ ಜೊತೆಗೆ ಬರೀ ಶಿಕ್ಷೆ ಕೊಡೋದಲ್ಲ, ಹೊಣೆಗಾರಿಕೆ ಹೊತ್ಕೊಳ್ಳುವ ಜವಾಬ್ದಾರಿ ತಗೋಬೇಕು. ಪ್ರಧಾನಿಯವ್ರ ರಾಜೀನಾಮೆ ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಧಾನವರ ರಾಜೀನಾಮೆ ಕೊಡಿಸಿ ಅಂತ ಎಲ್ಲಿ ತನಕ ಇನ್ನೂ ಕಾಪಾಡ್ಕೊಳ್ತೀರಾ? ಯಾಕೆ ಇಷ್ಟೊಂದು ಸೇಫ್ ಮಾಡ್ತಾ ಇದ್ದೀರಾ? ನೋಡಿ, ಜವಾಬ್ದಾರಿ ನಾವು ತಗೊಂಡಿರೋದಕ್ಕೆ ರೀ ಎಕ್ಸಾಮ್ ಅನ್ನ ಮಾಡಿರ್ತಕ್ಕಂಥದ್ದು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಮೋದಿಯವರು ಹೇಳಿರೋಂಥದ್ದು. ಈಗ ಪದೇ ಪದೇ ರಾಜೀನಾಮೆ ಕೊಡಬೇಕು, ಮೋದಿಯವರು ಕೊಡ್ಬೇಕಂತ. ಮೊದಲು KPSC ಆಗಿರ್ತಾ ಇರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇದೇ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಸೆಂಟ್ರಲ್ ಅಲ್ಲಿ 2006ರಿಂದ 2014 9 ಪೇಪರ್ ಲೀಕ್ ಆಗುತ್ತೆ. ನಾನ್ ನಿಮಗೆ ಲಿಸ್ಟ್ ಹೇಳ್ಬಿಡ್ಬೋದು. ಏಮ್ಸ್ ಇಂದ ರೈಲ್ವೆ ರಿಕ್ರೂಟ್ಮೆಂಟ್ ಇರ್ಬೋದು, ಎಲ್ಲ ಪೇಪರ್ ಲೀಕ್ ಆಯ್ತು. ಪ್ರಶ್ನೆಗೆ ನೇರ ಉತ್ತರ ಕೊಡೋದಾಗ್ಲಿ, ಅವ್ರು ಹಂಗ್ ಮಾಡ್ಲಿಲ್ವಾ, ನಾವು ಕೊಡ್ಬೇಕಾ? ನಾನು ಅವ್ರು ಹೇಳೋದಕ್ಕೆ ಕೇಳ್ತಾ ಇದೀನಿ. ರಿಸೈನ್ ಅನ್ನುವಂಥದ್ದು ರಿಸೈನ್ ಮಾಡ್ಬಿಟ್ರೆ ಎಲ್ಲದಕ್ಕೂ ಪರಿಹಾರ ಆಗುತ್ತಾ? ಖಂಡಿತವಾಗ್ಲಿಲ್ಲ. ಅದಕ್ಕೆ ರೀ ಎಕ್ಸಾಮ್ ಅನ್ನುವಂಥದ್ದು ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಅನ್ನ ಮಾಡಿ ನೀಟ್ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಅದ್ರ ವಿರುದ್ಧವಾಗಿ ಇರ್ತಕ್ಕಂಥದ್ದು ಆಗ್ಬಾರ್ದಾಗಿತ್ತು. ಆದ್ರೆ ಬಹಳ ಸ್ಪಷ್ಟವಾಗಿ ಇವತ್ತು ಏನು ಕಾಂಗ್ರೆಸ್ನವರ ಈ ವಿತಂಡವಾದ ಇದೆಯಲ್ವಾ, ಮೊದಲು ಅವರು ಏನೇನ್ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಡ್ಲಿ, ಆಮೇಲೆ ವಿದ್ಯಾರ್ಥಿಗಳು ಅವ್ರು ಏನೇನ್ ಮಾಡಿದ್ರು ಅಂತ ನಾನು ಕೇಳ್ತೀನಿ. ಇದೇ 24ರಲ್ಲೂ ಪೇಪರ್ ಲೀಕ್ ಆದಾಗ ನಿಮ್ಮ ಇದೇ ಶಿಕ್ಷಣ ಮಂತ್ರಿಗಳಿದ್ರು. ಅವಾಗ್ಲೂ ತುಂಬಾ ನಮ್ ಜನಕ್ಕೆ ಶಾರ್ಟ್ ಮೆಮರಿ ಅಂತ ಕಾಣುತ್ತೆ ಅಂತ ನೀವ್ ಅನ್ಕೋಬಿಟ್ಟಿದ್ದೀರಿ. ಸೇಮ್ ಹೇಳಿದ್ರಿ, ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ತೀವಿ, ಬಿಗಿಗೊಳಿಸ್ತೀವಿ. ಎಲ್ಗೊಳಿಸಿದ್ರಿ? ಸೇಮ್ ಲೀಕ್ ಆಗಿದೆ ಪೇಪರ್. ಅವಾಗ ಒಂದ್ ಕತೆ, ಇವಾಗ ಇನ್ನೊಂದ್ ನೆಪನ. ಅನೇಕ ಬದಲಾವಣೆಗಳನ್ನ, ಸುಧಾರಣೆಗಳನ್ನ ಧರ್ಮೇಂದ್ರ ಪ್ರಧಾನ್ ಅವರು ಬಂದ ಮೇಲೆ NTA ಅಲ್ಲಿ ನೀಟಲ್ಲಿ ಮಾಡಿದ್ದಾರೆ. ನೀವು ಈಗ ನೆಕ್ಸ್ಟ್ ಅದನ್ನ ಕಂಪ್ಯೂಟರೈಸ್ಡ್ ಮಾಡಿ ಬೇರೆ ರೀತಿಯಲ್ಲಿ ಮಾಡ್ಬೇಕನ್ನೋದಿದೆ. ಆದ್ರೆ ಈಗ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಈ ನೀಟ್ ಹೋರಾಟ ಏನಿದೆ ಇದು ಖಂಡಿತವಾಗ್ಲೂ ದಾರಿ ತಪ್ಪಿದೆ. ಇದು ಖಂಡಿತವಾಗ್ಲೂ ಈ ಎಡಪಂಥೀಯರು ಯಾರ್ಯಾರಿದ್ದಾರೆ ಕೈಗೆ ಹೋಗಿ ಸೇರಿರ್ತಕ್ಕಂಥದ್ದು ಬಿಟ್ಟಿದ್ದಂತಲ್ಲ. ನೋಡಿ, ನಾವು ಇವ್ರು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತೀನಿ, ಈ ಅಭಿಜಿತ್ ದೀಪ್ಗೆ ಯಾರು ಈ CJP ಪಾರ್ಟಿಯವರು ಇದ್ದಾರೆ, ಇವ್ರಿಗೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ, ಆದ್ರೂ ಮಾಡ್ತಾ ಇದ್ರು.
ದೀಪ್ ಬಿಟ್ಬಿಡಿ, ಕೇಳ್ರಿ. ಆಯ್ತು ಅದನ್ನ ನಾನು ಹೇಳ್ತೀನಿ. ಸೋನಂ ವಾಂಗ್ಚುಕ್ ಉಪವಾಸ ಅಂತ ಸೋನಂ ಕೂತಾಗ ವಾಂಗ್ಚುಕ್ ಒಬ್ರಾದ್ರೂ ಹೋಗಿ ಅವರು ಮಕ್ಕ ನೋಡಿ, ನೋಡ್ಕೊ ಇಲ್ಲ, ಬಂದ್ರೇನ್ರಿ ಸೋನಂ ವಾಂಗ್ಚುಕ್ ಅವರು ಕೂತಂತ ಸಂದರ್ಭದಲ್ಲಿ ಇವರು ಒಂದೊಂದ್ ದಿವಸ ಒಬ್ಬೊಬ್ಬರು ಬಂದು ಅಲ್ಲಿ ಘೋಷಣೆಗಳನ್ನ ಹಾಕ್ತಾರೆ, ಒಂದೊಂದು ವಿಚಾರವನ್ನು ಮಾತಾಡಿದಾಗ ನಾವು ಯಾರಿಗೆ ಸಹಕಾರ ಕೊಡಕ್ಕಾಗುತ್ತೆ? ಆಯ್ತು, ನಿಮ್ಗೆ ಉದಾಹರಣೆಗೆ ಹೇಳ್ಬಿಡ್ತೀನಿ, ಇದೇ ಕೃಷಿ ಕಾನೂನು ಎಲ್ಲ ಸಹಕಾರ ಕೊಟ್ಟು ಕೊನೆಗೆ ಎಲ್ಲೋಗಿ ನಿಂತ್ಕೊಳ್ತು? ನಮ್ಮ ಅಸ್ಮಿತೆರಿ ತ್ರಿವರ್ಣ ಧ್ವಜನ ಕಿತ್ತಾಗ ಖಲಿಸ್ತಾನಿ ಧ್ವಜ ಹಾರಿಸಿದ್ರು, ಅವಾಗ ಅವ್ರಿಗೆ ಸಹಕಾರ ಕೊಟ್ಟಿದ್ಯಾರು? ಇದೇ ಕಾಂಗ್ರೆಸ್, ಇದೇ ಸೋಕಾಲ್ಡ್ ಲೆಫ್ಟ್ ಪಾರ್ಟಿಗಳು, ಇದೇ CNRC ನಾವು ಎಲ್ಲ ಸಹಕಾರ ಕೊಟ್ಟುವಪ್ಪ, ಆಯ್ತು ನೀವು ಈಗ ಟೇಬಲ್ ಹಾಕ್ತೀರಾ ಹಾಕಿ, ಇದಾಗ್ತೀರಾ ಪೆಂಡಲ್ ಹಾಕ್ತೀರಾ ಹಾಕಿ ಅಂತ. ಅವಳು ಯಾರೋ ಕೆಲ್ಸಕ್ಕೆ ಬರ್ದೇಳು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ಲಲ್ಲ, ಇದೇ ನೀವು ಹೇಳೋಂಥದ್ದು? ಹಾಗಾದ್ರೆ ಇಂಥವ್ರು ನಾಳೆ ಸಹಕಾರ ಕೊಟ್ಟಿದ್ರೆ ನೀವೇ ಮಾಧ್ಯಮದಲ್ಲಿ ಕುತ್ಕೊಂಡು ನಮ್ಮನ್ನು ಬೈತಾ ಇದ್ರಿ, ನೋಡಿ ಎಂಥವ್ರ ಜೊತೆ ಕೈ ಜೋಡಿಸಿದ್ದೀರಿ ಅಂತ. ಸರಿ, ಯಾರು ಅಶೋಕ್ ಅವರೇ, ಹೋರಾಟ ನಡೆಸ್ತೀವಿ ಅಂತ ಹೋಗ್ತೀರಿ, ಅದರ ಜವಾಬ್ದಾರಿ ಹೊಣೆಗಾರಿಕೆನೂ ಹೊತ್ಕೊಳ್ಳುವ ತಾಕತ್ತಿರಬೇಕು. ಅವಾಗ್ಲೂ ನಾನು ಅದೇ ಪ್ರಶ್ನೆಯನ್ನ ಕೇಳಿದೆ. ಆಮೇಲೆ ಶಾಂತಿಯುತವಾಗಿ ಪ್ರತಿಭಟನೆ ನಡೀತಾ ಇತ್ತು, ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಇದ್ದಕ್ಕಿದ್ದಂತೆ ಸಂಸತ್ ಚಲೋ ಮಾಡ್ತೀನಿ, ಆ ಸೂಕ್ಷ್ಮ ಪ್ರದೇಶಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ, ಅದು ಸರಿನಾ? ಸಂವಿಧಾನಬದ್ಧನ ಅದು? ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಹೌದು, ಒಂದು ಇದು CJP ಪ್ರತಿಭಟನೆ. ಐ ಡೋಂಟ್ ನೋ ವೈ ಆರ್ ಯು ನನಗೇನು ಕೇಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ. ಸ್ಟಿಲ್ ಲೆಟ್ ಮಿ ಆನ್ಸರ್. ಇದು ಆಮ್ ಆದ್ಮಿ ಪಾರ್ಟಿ ಪ್ರತಿಭಟನೆ ಅಲ್ಲ. ನಾವು ಸ್ಟೂಡೆಂಟ್ ಪರವಾಗಿ ನೀವು ಇಂಟರಪ್ಟ್ ಮಾಡಕ್ ಅವಕಾಶ ಕೊಟ್ರೆ ಯಾಕೆ ನಿಮಗೆ ಆ ಪ್ರಶ್ನೆ ಕೇಳಿದೆ ಅಂತ ಆಮೇಲೆ ಹೇಳ್ತೇನೆ, ನಾನು ಮುಗಿಸ್ಬಿಡ್ತೇನೆ ನಿಮಗೆ. ಸೊ ಎಜುಕೇಶನ್ ಪರವಾಗಿ ನಾವು ಬಂದಾಗಿಂದ ರೆವಲ್ಯೂಷನ್ ಮಾಡ್ಕೊಂಡೇ ಬಂದಿದ್ದೀವಿ. ಇವತ್ತು ಕೂಡ ಸ್ಟೂಡೆಂಟ್ಗಳಿಗೋಸ್ಕರ ನಾವು ನಿಂತಿದ್ದೀವಿ ಪ್ರತಿಭಟನೆ. ಅವತ್ತು ಏನು ಸಂಸತ್ ಚಲೋ ಏನಕ್ಕೆ ಹೋಗ್ತಾ ಇದೆ ಸಂಸತ್ ಚಲೋಗೆ CJP ಅವರು ಹೋಗಿ ನಾವು ನಮ್ಮ ಡಿಮ್ಯಾಂಡ್ ಹೇಳ್ತೀವಿ. BJP ಪಕ್ಷದವರು 1, 2, 3 ಜನ 100 ಜನ ಮಾತಾಡಿದ್ರೆ ಕೇಳಲ್ಲ, ಅವ್ರಿಗೆ ದೊಡ್ಡ ಸೌಂಡೇ ಬೇಕು ಕಿವಿ ಕೇಳಿಸ್ಕೊಳ್ಳೋದಕ್ಕೆ. ಅವರು ಅದಕ್ಕೋಸ್ಕರ ಶಾಂತಿಯುತವಾಗಿ ನಾವು ಹೋಗ್ತೀವಿ. ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಲ್ಲ, ನಾವು ಹೋಗಿ ನಮ್ಮ ಡಿಮ್ಯಾಂಡ್ ಹೇಳ್ತೀವಿ, ನಾವು ಮಾತಾಡ್ತೀವಿ. ನಾವು ಸಂಸತ್ ಚಲೋ ಅಂದರೆ ಹೋಗೋಣ ಸಂಸತ್ಗೆ, ಎಲ್ಲರೂ ಒಟ್ಟಿಗೆ ಸೇರಿ ಸಂಸತ್ಗೆ ಹೋಗೋಣ, ಅಲ್ಲಿ ನಮ್ಮ ಡಿಮ್ಯಾಂಡ್ ಕೇಳಿ ಅವರು CJP ಅವರು ಅವ್ರ ಡಿಮ್ಯಾಂಡ್ ಹೇಳಿ ರಾಜೀನಾಮೆ ಕೊಡಬೇಕು, ಅಕೌಂಟಬಿಲಿಟಿ ತಗೋಬೇಕು ಅಂತ. ಅಲ್ಲಿ ಓಡಬೇಕಾದ್ರೆ ಲಾಠಿ ಚಾರ್ಜ್ ಮಾಡಿದ್ ಯಾರು? ಅಲ್ಲಿ ಯೂನಿಫಾರ್ಮ್ ಇಲ್ಲದೆ ಲಾಠಿ ಇಟ್ಕೊಂಡು ಸ್ಟೂಡೆಂಟ್ಸ್ಗಳಿಗೆ ಹೊಡೆದವ್ರು ಯಾರು? ಅವ್ರನ್ನ ಪ್ರವೋಕ್ ಮಾಡಿದ್ ಯಾರು? ಯೂನಿಫಾರ್ಮ್ ಇಲ್ದಂಗೆ ಪೊಲೀಸ್ನವರು ಅಲ್ಲದೆ ಯೂನಿಫಾರ್ಮ್ ಇಲ್ಲದೆ ಯಾರು ಗೂಂಡಾಗಳನ್ನ ಪೊಲೀಸವರಿಂದ ಇಟ್ಕೊಂಡಿದ್ರು? ಎಷ್ಟೋ BJP ಸಪೋರ್ಟರ್ಸು ಎಷ್ಟೋ ವಿಡಿಯೋಗಳು ನಾನು ನೋಡಿದ್ದೀನಿ. ಪೊಲೀಸರು ನಿಂದೆ ನಿಲ್ಕೊಂಡು ಹೊಡಿರಿ ಇವ್ರಿಗೆ. ಪೊಲೀಸ್ನವರು ಬೇರೆಯವ್ರ ಮಾತು ಕೇಳ್ಕೊಂಡು ಹೊಡಿತಾ ಇದ್ರ ಜನಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ. ಲಾಠಿದಲ್ಲಿ ಮೊಳೆ ಚುಚ್ಕೊಂಡು ಹೊಡೆದಿದ್ದಾರೆ. ಅವ್ರೇನು ಕ್ರಿಮಿನಲ್ಗಳೇನ್ರಿ, ಟೆರರಿಸ್ಟ್ಗಳೇನ್ರಿ, ಇಂಥ ಸ್ಟೂಡೆಂಟ್ಸ್ಗಳ್ರಿ ಅವರು? ನೀವು ಅವ್ರಿಗೆ ಹೊಡೆದ್ಬಿಟ್ಟು, ಯುವ ಜನತೆಗೆ ಹೊಡೆದ್ಬಿಟ್ಟು ಅವ್ರು ಹೆಜ್ಗೆದ್ಬಿಟ್ರು, ಅವ್ರು ಪ್ರವೋಕ್ ಆದ್ರು, ಆಮೇಲೆ ಅವರು ಹುಚ್ಚಿದ್ರು. ಅವ್ರು ಏನು ಮಾಡೋ ಗೊತ್ತಿಲ್ಲ, ನಾನು ಜಸ್ಟಿಫೈ ಮಾಡ್ತಿಲ್ಲ ಅದೇನೇನು ಅಟ್ಯಾಕ್ ಆಗಿದ್ದು, ಅದು ಇವ್ರು ಮಾಡಿದ್ರು, ಬೇರೆಯವ್ರು ಮಾಡಿಸಿ ಇವ್ರ ಹೆಸರು ಕಟ್ತಾ ಇದ್ದಾರೋ, ಏನು ಖಲಿಸ್ತಾನಿ ಮೂವ್ಮೆಂಟ್ ಅಂತ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಅದೆಲ್ಲ ಆಗ್ತಾ ಇದ್ರೆ ಇಟ್ ಇಸ್ ಎ ಫೇಲ್ಯೂರ್ ಆಫ್ ಹೋಮ್ ಮಿನಿಸ್ಟರ್. ಏನಕ್ಕಾಯ್ತು ಗೊತ್ತಿರಲಿಲ್ವಾ? ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇಲ್ವಾ? ಏನಕ್ಕಾಯ್ತು ಬೇರೆ ಇನ್ವಾಲ್ವ್ಮೆಂಟ್? ಏನಕ್ಕಾಯ್ತು ಪ್ರೊಟೆಸ್ಟ್? ಏನ್ ಮಾಡ್ತಾ ಇದ್ರು? ಒಂದ್ ನಿಮಿಷ ನಿಮಗ್ ಬುದ್ಧಿ ಇದೆಯಾ? ನಾವು ಬುದ್ಧಿ ಇರೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದು. ನೀವು ಆಯ್ತು, ಮಾತಾಡಿ ಮುಗೀತಾ? ಇವತ್ತು ಆ ಪ್ರತಿಭಟನೆಗೆ ಏನು ಬಣ್ಣ ಕಟ್ತಿದ್ದಾರೆ ಖಲಿಸ್ತಾನ್ ಅಂತ, ಇದು ಹೊಸದಲ್ಲ. ಇವತ್ತು ಹೋಗಿ ಇಲ್ಲೇ ಫ್ರೀಡಂ ಪಾರ್ಕ್ ಹೋಗಿ ಸ್ಟೂಡೆಂಟ್ಸ್ ಗಳಿದ್ದಾರೆ, ಅವ್ರು ಕೇಳ್ತಿರೋದು ಒಂದೇ, ನಮಗೆ 2024 ಹಿಂಗೆ ಆಯ್ತು, 26 ಹಿಂಗೆ ಆಯ್ತು, 23 ಹಿಂಗೆ ಆಯ್ತು, 21 ಹಿಂಗೆ ಆಯ್ತು, ನಮಗೆ ನ್ಯಾಯ ಬೇಕು. ಇವ್ರು ಯಾರು ಅಕೌಂಟಬಿಲಿಟಿ ತಗೋತಾ ಇಲ್ಲ, ಬರೀ ಕಾಗೆ ಹಾರಿಸ್ತಿದ್ದಾರೆ. ಇವ್ರು ಕೇಳಿದ್ರಲ್ಲ ಏನಕ್ಕೆ ಲೀಕ್ ಆಯ್ತು ಅಂತ, ಉತ್ತರ ಕೊಟ್ರ? 24 ಲೀಕ್ ಆಯ್ತು, ಧರ್ಮೇಂದ್ರ ಪ್ರಧಾನ್ ಏನ್ ಸ್ಟೆಪ್ ಮಾಡಿದ್ರು? ತಗೊಂಡಿದ್ರೆ ಇವತ್ತು ಮತ್ತೆ ಯಾಕೆ ಲೀಕ್ ಆಯ್ತು? ಏನ್ ತಗೊಂಡಿದ್ರೆ 2 ವರ್ಷದಲ್ಲಿ ಏನ್ ಬದಲಾವಣೆ ತಂದಿರಿ ಇವತ್ತು ಮತ್ತೆ ಆಗೋದಕ್ಕೆ? ಅದನ್ನ ಕೇಳೋದಕ್ಕೆ ಇವ್ರೇನು ಉತ್ತರ ಕೊಡ್ತಾರೆ? ಓ ಲೆಫ್ಟ್ ಅವ್ರು ಬಂದ್ಬಿಟ್ರು, ರೈಟ್ ಅವ್ರು ಬಂದ್ಬಿಟ್ರು, ಎಲ್ಲ ಸೇರ್ಕೊಂಡ್ಬಿಟ್ರು. ನಿಮಗೇನ್ರಿ, ನಿಮ್ ಕೆಲಸ ಮಾಡ್ರಿ. ನೀವು ನಿಮ್ಮ ಕೆಲಸ ನೀವು ಸರಿಗ್ ಮಾಡ್ರೆ ಇವತ್ತು ಸ್ಟೂಡೆಂಟ್ಸ್ ಗಳು ರೋಡ್ ಇಳಿತಾ ಇರ್ಲಿಲ್ಲ. ಸ್ಟೂಡೆಂಟ್ಸ್ ಅವನ್ನ ಕೆಣದ್ದವ್ರು ಯಾರು? ಕಾಕ್ರೋಚ್ ಜನತಾ ಪಾರ್ಟಿ ಫಾರ್ಮ್ ಏನಕ್ಕಾಯ್ತು? ನಿಮ್ಮ ನಿರ್ಲಕ್ಷ್ಯದಿಂದ, ನಿಮ್ಮ ಇನ್ಎಫಿಷಿಯನ್ಸಿ ಇಂದ ಇವತ್ತು ಅದು ಫಾರ್ಮ್ ಆಗಿದೆ. ಕಶ್ಯಪ್ ಅವರೇ, ನಮ್ಮಲ್ಲೂ ಪ್ರೊಟೆಸ್ಟ್ ಆಗ್ತಾ ಇದೆ ರಾಜ್ಯದಲ್ಲಿ. ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಆದ್ಯತೆ, ಮೊದಲ ಕರ್ತವ್ಯ. ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಯುವಕರು, ಅಲ್ಬಿಡಿ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದು, ಮತ್ತೊಂದು ಅಂದ್ರೆ ಉಮರ್ ಖಲೀದ್ನ ರಿಲೀಸ್ ಮಾಡಿ ಅಂತ ಒಬ್ಬ ಹೆಣ್ಮಗ್ಳು ಪೋಸ್ಟರ್ ಇಟ್ಕೊಂಡು ಓಡಾಡ್ತಾರೆ. ಇಂಥವ್ರ ಬಗ್ಗೆ ಏನು ಆಕ್ಷನ್ ತಗೊಂಡ್ರಿ? ಅದು ಗೃಹ ಇಲಾಖೆ ಇದೆ, ಯಾರು ಏನು ಇಟ್ಕೊಂಡಿದ್ದಾರೆ ಅವ್ರನ್ನ ಕರೆದಿ ಮಾತಾಡ್ಬಿಟ್ಟು ಏನು ಎತ್ತ ಅಂತ ತಗೋತಾರೆ. ನಾವು ಡೈವರ್ಟ್ ಆಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಶಾಂತಿಯುತವಾಗಿ ಫ್ರೀಡಮ್ ಪಾರ್ಕಲ್ಲಿ ವಿದ್ಯಾರ್ಥಿಗಳು, ಪೇರೆಂಟ್ಸು ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ದೇರ್ ಆಸ್ಕ್ ಇಸ್ ಒನ್ ವರ್ಡ್,
ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು, 21 ಜನ ಮಕ್ಕಳಿಗೆ ಒಂದು ನ್ಯಾಯ ಸಿಗಬೇಕು. ಇಷ್ಟೇ 101 ಇದ್ರೆ ನಿಮಿಷ ಪ್ಲೀಸ್, ದಯವಿಟ್ಟು ನೀವು ಮಾತಾಡಬೇಡಿ, ದಯವಿಟ್ಟು No, ಮಾತಾಡಬೇಡಿ. ನೀವು ಅಲ್ಲ, ನಾನು ನಿಮ್ಮ divert ಪ್ರಶ್ನೆಗೆ ಮಾಡ್ತಾ ಉತ್ತರ ಕೊಡ್ತಾ ಇದ್ದೀನಿ. ನೀವು divert ಮಾಡ್ತಾ ನಾನು ಇದ್ದೀರಾ. divert ಮಾಡ್ತೀನಿ. ಅಲ್ಲಿ ಒಂದೇ ಧ್ವನಿ ಇರ್ಲಿಲ್ಲ. ನೋಡಿ, ರಿಲೀಸ್ ಮಾಡಿ ಅನ್ನೋಕ್ಕೂ ನೀಟ್ಗೂ ಏನ್ ಸಂಬಂಧ? ಅದನ್ನ ಗೃಹ ಇಲಾಖೆ ಇದೆ, ತಗೋತಾರೆ. ಯಾರು ಏನು ಎತ್ತ ಅಂತ ಕರೆಸಿ ಮಾತಾಡ್ಬಿಟ್ಟು ಅದು ಏನ್ ಆಕ್ಷನ್ ತಗೋಬೇಕು ತಗೋತಾರೆ. FIR ಹೋಗ್ಲಿ, NCR ಆದ್ರೂ ಹಾಕ್ತಾರೆ ಎಲ್ಲಾನು ನೀವು. ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, 21 ಜನಕ್ಕೆ ಅಕೌಂಟಬಿಲಿಟಿ ಯಾರು ಫಿಕ್ಸ್ ಮಾಡ್ತಾರೆ, ಆ ಪೇರೆಂಟ್ಸ್ಗೆ ಯಾರು ಜವಾಬ್ದಾರಿ ತಗೋತಾರೆ. 106 ಜನ ಮಕ್ಕಳಿಗೆ ಗೋಲಿ ತಗೊಂಡು, ಲಾಠಿ ತಗೊಂಡು, ಕಣ್ಣು ಕಿತ್ತಾಕಿ, ಕೈ ಕಿತ್ತಾಕಿ, ಕಾಲ್ ಕಿತ್ತಾಕಿ ಹೊಡೆದಿದಾರಲ್ಲ, ಯಾರು ಇವ್ರಿಗೆ ಆರ್ಡರ್ ಕೊಟ್ರು? ಮುಫ್ತಿಲ್ ನಿಂತ್ಕೊಂಡು ಹೊಡೆದಿಯಾರಲ್ಲ ಬಜರಂಗ್ ದಳದವರು, RSS ಅವರು, ಯಾವ ಗೂನ್ಸ್ಗಳು ಬಂದ್ಬಿಟ್ಟು ಅವ್ರಿಗೆ ಆರ್ಡರ್ ಕೊಟ್ಟರು ಹೊಡೆಯಕ್ಕೆ? ಇವ್ರಿಗೆ ಅಕೌಂಟಬಿಲಿಟಿ ಯಾರು ಫಿಕ್ಸ್ ಮಾಡ್ತಾರೆ? ಅಮಿತ್ ಶಾ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ರಾಜ್ಯದ ಬಗ್ಗೆ ಮಾತಾಡಿ ಇವಾಗ. ಇದು ನೀಟ್ ಪ್ರಶ್ನೆ, ರಾಜ್ಯ ಅಲ್ಲ. ರಾಜ್ಯದಲ್ಲೂ ನೀಟಿಗೆ exam ಕೇಳಿಲಿ, ನೀಟ್ಗೆ protest ಆಗ್ತಾ ಇರೋದು. ನೀಟಿಗೆ ಪ್ರತಿಭಟನೆ ಆಗ್ತಾ ಇರೋದು ರಾಜ್ಯದಲ್ಲಿ. ಆಯ್ತಾ ಅಲ್ಲ, ಒಂದ್ ಸೆಕೆಂಡ್ ನಾನು ಹೇಳ್ತೇನೆ. ಹೌದು, ಓಕೆ, ಗೊತ್ತಾಯ್ತು ನಮ್ಗಂತ ಒಂದು ಚಾಣಕ್ಯ, standard ಇದೆ. ಗೊತ್ತಾಯ್ತು ಚಾಣಕ್ಯ. ಒಂದ್ ಸೆಕೆಂಡ್ ಇರಿ. ರಾಜ್ಯದಲ್ಲೂ ಪ್ರತಿಭಟನೆ ಆಗ್ತಾ ಇರೋದು ನೀಟ್ ಎಕ್ಸಾಮಿಗೆ ಅಲ್ವಾ? ಅಲ್ಲೊಬ್ಬ ಇನ್ಯಾರನ್ನೋ ರಿಲೀಸ್ ಮಾಡಿ ಏನೋ ಹೋರಾಟ ಯಾಕೆ ಬರ್ಬೇಕು? ವಾಯ್ಸ್ ಯಾಕೆ ಕೇಳಿಸ್ಕೋಬೇಕು? ಯಾರು ಕರ್ಸಿದ್ದಾಕೆನಾ? ನೋಡಿ, ಇವಾಗ ಒಂದು ಪ್ರೊಟೆಸ್ಟ್ ಅಲ್ಲಿ ಏನೋ ಬಂದು ಪ್ಲಕಾರ್ಡ್ ಇಟ್ಕೊಂಡಾಗಿ ನಿಂತಿರ್ತಾರೆ. ಪೊಲೀಸ್ ಅದಕ್ಕೆ ಇದು ಗೃಹ ಇಲಾಖೆ ಇದೆ, ಕ್ವಶನ್ ಮಾಡ್ತಾರೆ, ಏನು ಎತ್ತಂತ ತನಿಖೆ ಮಾಡ್ತಾರೆ, ಆಮೇಲೆ ಆಕ್ಷನ್ ತಗೋತಾರೆ. ಇದರಿಂದ ಏನು ಇದು ಏನಪ್ಪ ಪ್ರೊಟೆಸ್ಟ್ ಡೈಲ್ಯೂಟ್ ಆಗಿಲ್ಲ. ಅಲ್ಲಿ ಮಕ್ಕಳ ಒಂದು ಆಸ್ಕು ಸಿಂಪಲ್ಲು ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಇವರು ದಯವಿಟ್ಟು ನೀವು ಆಗಿತ್ತು ಪ್ಲೇ ಮಾಡಿ. ಈಗ ಹೌದು, ನಿಮ್ಗೆ ಮಾಧ್ಯಮದವರಿಗೆ ಈ ಕೈ ಸತ್ಯ ಬೇಡ, ಈ ಮಾಧ್ಯಮದವರಿಗೆ ಕೈ ಸತ್ಯ ಬೇಡ. ಒಬ್ಬ BJP Why are you stopping? When I'm showing the real fact, why are you ಕಾಂಗ್ರೆಸ್ stopping? ವಕ್ತಾರರು ಹಿಂಗಿರಲ್ಲ. ನೀವು ಯಾಕೆ ಹಿಂಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ? I don't know. ಗೊತ್ತಿಲ್ಲ ನನಗೆ. ಯಾಕೆ? ಎಲ್ಲಿ ಕಾಣಿಸಿದ್ರಿ? ಅದು ಮತ್ತಿದು ಬರಲು ಯಾವ ಪದವನ್ನು ಸೂಚಿಸುತ್ತೆ ಆ ಪದವನ್ನು ಹೇಳ್ತಾರೆ ಅವರು. ಗೊತ್ತಿಲ್ಲ ಅವ್ರು ಯಾವ ಕಾಂಗ್ರೆಸ್ ಮಾಧ್ಯಮದವರು ಕೆಲಸ ಮಾಡಬೇಕು. ಮಾಧ್ಯಮದ ಕೆಲಸ ಯಾವ ರೀತಿ ಅವಕಾಶ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ? ಈ ದಬ್ಬಾಳಿಕೆ ಸಹಿಸಲ್ಲ ನಾವು. ಅದಕ್ಕೆ DK ಶಿವಕುಮಾರ್ ರಾಜೀನಾಮೆ ಕೊಡ್ಲಿ KPSC ವಿಚಾರದಲ್ಲಿ ಮೋದಿ ಕೊಡ್ಬೇಕಂತೆ. RCB 11 ಜನ ಸತ್ತರಲ್ಲ, ಅದಕ್ಕೆ ಉತ್ಕರ್ಷ್ ಮಾತಾಡಕ್ ಬಿಟ್ಟಿದ್ದೀನಿ, ಕೇಳಿಸ್ಕೊಳ್ಳಿ. ಮಾಧ್ಯಮರ ಕೆಲಸ ಮಾಡಿದ್ರೆ ಏನ್ ಮಾಡ್ಬೇಕಿತ್ತು? ನಿಮ್ ಮೂಗಿನ ನೆರಕ್ ಮಾತಾಡ್ಬೇಕಾ? ಕೇಳಿಸ್ಕೊಳ್ಳಿ ಇಲ್ಲಿ. ನನಗೆ ನನ್ನ ಶಿವಕುಮಾರ್, ಪರಮೇಶ್ವರ್, ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ರಾಜ್ಯದಲ್ಲಿ ವಿಜೇಂದ್ರ ಮುಖ್ಯಮಂತ್ರಿ ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಅಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ, ಅವ್ರನ್ನೇ ಕೇಳ್ತಾರೆ. ಗೃಹ ಮಂತ್ರಿ ಯಡಿಯೂರಪ್ಪ ಅವರಲ್ಲ, ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವ್ರನ್ನೇ ಪ್ರಶ್ನೆ ಮಾಡೋದು. ರಾಜ್ಯದಲ್ಲಿ ಪರೀಕ್ಷೆ ಹಗರಣಗಳ ಕೇಳೋಣ. ರಾಜ್ಯದಲ್ಲಿ ಕೇಳಿಸ್ಕೊಳ್ರಿ. Media doesn't have the guts to ask ಮೀಡಿಯಾ ಗಟ್ಸ್ ಬಗ್ಗೆ ಮಾತಾಡೋ ನೀವುಗಳು ನೀಟ್ ಎಕ್ಸಾಮ್ ಆಗಿ 30 ಜನ ಸತ್ತಾಗ ಎಲ್ರಿ ಪ್ರತಿಭಟನೆ ಮಾಡಿದ್ರಿ? ಎಷ್ಟು ಪ್ರತಿಭಟನೆ ಮಾಡಿದ್ರಿ? ಅವು ಮಾಡ್ತಾ ಇರೋದಕ್ಕೇನೋ ಹುತ್ತಕ್ಕೋಗಿ ಹಾವು ಸೇರ್ಕೊಂಡೋದಕ್ಕೆ ಕೊನೆಗೆ ಸೇರ್ಕೊಂಡ್ರು. ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಕೇಳ್ರಿ ಯಾವಾಗ ಮಾಡಿದ್ರು? ಹೆಂಗಾಯ್ತು ಗೊತ್ತಾ? ಕೇಳಿಸ್ಕೊಳ್ರಿ. ತಡೀರಿ, ನೀವು ಅವಕಾಶ ಮಾಡ್ಕೊಡ್ತಲ್ಲ. ಒಂದ್ ಸೆಕೆಂಡ್. ಏನ್ರಿ ಗೋಧಿ ಮೀಡಿಯಾ ಅಂದ್ರೆ? ಗೋಧಿ ಮೀಡಿಯಾ ಅಂದ್ರೆ ಒಂದ್ ಸೆಕೆಂಡ್ ಇರಿ. ಏನ್ರಿ ಗೋಧಿ ಮೀಡಿಯಾ ಅಂದ್ರೆ? ಹೇಳ್ರಿ, ಅದೊಂದು ಅದೇನು ಅಂತ ಹೇಳ್ಬಿಡಿ. ಗೋಧಿ ಮೀಡಿಯಾ ಅಂದ್ರೆ ಮೊದಲು ಅದೇನು ಅಂತ ಹೇಳಿ, ಅದಾದ್ಮೇಲೆ ಅದು ಅಕ್ಕಿನ ರಾಗಿನ ಗೋಧಿನ ಅಂತ ಜನ ಡಿಸೈಡ್ ಮಾಡ್ತಾರೆ. ನಿಮ್ ಮೂಗಿನ ನೇರಕ್ಕೆ ಪ್ರಶ್ನೆ ಕೇಳ್ಬೇಕು ಅಂದ್ರೆ ಹೆಂಗಾಗುತ್ತೆ ನಿಮಗೆ? ಪ್ರಶ್ನೆ ಒಂದ್ ಸೆಕೆಂಡ್. ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು. ಏನೇ ಮಾಡ್ತಾ ಇರೋದು? ಕೇಳಿಸ್ಕೊಳ್ರಿ. KPSC ಬಗ್ಗೆನೂ ಮಾತಾಡಿ ಸರ್. ನೀಟ್ ಎಕ್ಸಾಮ್ ಮಾತಾಡಿ ಸರ್, ದಯವಿಟ್ಟು KPSC ಬಗ್ಗೆನೂ ಮಾತಾಡಿ. 21 ದಿನ ಉಪವಾಸ ಮಾಡ್ತಾರೆ, ಕಾಂಗ್ರೆಸ್ ಕಾಣಿಸ್ಕೊಳ್ಳಲ್ಲ.
ಸಂಸತ್ ಚಲೋ ಅಂದ್ಕೊಂಡು ಯಾವಾಗ ಹೀಟ್ ಆಗುತ್ತೋ ಸಿಜೆಪಿ ಅವರು ಅದನ್ನೆಲ್ಲ ಹೈಜಾಕ್ ಮಾಡ್ಕೊಬಿಡ್ತಾರೋ ಪ್ಲಸ್ ಆಗ್ಬಿಡುತ್ತೋ ಅಂದ್ಕೊಂಡು ಕೊನೆಯದಾಗಿ ಆ ಕಾರ್ಯಕ್ರಮಕ್ಕೆ ಹೋಗ್ತೀರಿ, ಪ್ರತಿಭಟನೆಗೆ ಅಂತ ಹೋಗ್ತೀರಿ. ನಿಮ್ಮನ್ನ ನಾವು ಏನಂತ ಕರಿಬೇಕು? ಮಾಧ್ಯಮದವ್ರು ಗೋಧಿ ಮೀಡಿಯಾ ಅಂದ್ರೆ ನಿಮ್ಮನ್ನ ಏನನ್ಬೇಕು? ಕಾಂಗ್ರೆಸ್ನವ್ರನ್ನ ಕೊನೆಯದಾಗ ಹೋದ್ರಲ್ಲ, ಬರಲ್ಲ ಮೇಡಮ್, ಸಂಸದಲ್ಲಿ ಮಾಡ್ತಾರೆ. ತಡೀರಿ, ಆಯ್ತು. ಮಾಡಿಲ್ಲ ಅವ್ರು. ರಾಹುಲ್ ಗಾಂಧಿ ಇಸ್ ಶಾಡೋ PM. For your kind information, ಯಾರಿಲ್ಲ ಅಂದ್ರು? Rahul Gandhi is a ಯಾರಿಲ್ಲ shadow ಅಂದ್ರು? PM. One second. He has all the rights to know where to ask and where to question the government. Don't pick and choose. Pick and choose ಮಾಡೋ ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿ ಕೇಳಿರುವಷ್ಟು ಪ್ರಶ್ನೆ ಮಾಧ್ಯಮದವರು ಮಾಧ್ಯಮದವರು ಕೇಳಿಲ್ಲ. ಪರಿಸ್ಥಿತಿಯ ಲಾಭ ಪಡ್ಕೊಂತ ಇದಾರೆ ಅಷ್ಟೇ ಖರ್ಗೆ ಬಿಟ್ರೆ ಬರ್ತಡೇ ಏನು ಆಗ್ತಾ ಇಲ್ಲ ರೀ. ಅಣ್ಣಾ ಪರಿಸ್ಥಿತಿಯ ಲಾಭ ತಗೊಂಡ್ರಿ. ಇದೇ ರಾಹುಲ್ ಗಾಂಧಿ ಅಣ್ಣಾ ಹಜಾರೆ ಮೂವ್ಮೆಂಟ್ ಮಾಡಿದಾಗ RSS BJP ಏಜೆಂಟ್ ಅಂತ ಇದ್ದಾರೆ ರಾಹುಲ್ ಗಾಂಧಿ. I can give you hundreds of videos. ಏನ್ ಮಾತಾಡ್ತೀರಿ ನೀವು ಕಾಂಗ್ರೆಸ್ನವರು? 11 RCB ಫ್ಯಾನ್ಸ್ ಸತ್ತಲ್ಲ, ಅವಾಗ ಎಲ್ಲೋಗಿದ್ರಿ ರಾಹುಲ್ ಗಾಂಧಿ? ಬಿಡಿಗೆ ರೈತರು ಹೋರಾಟ ಮಾಡ್ಬೇಕಾದ್ರೆ ಎಲ್ಲೋಗಿದ್ರಿ ರಾಹುಲ್ ಗಾಂಧಿ? ಶಾಡೋ ಪ್ರೈಮ್ ಮಿನಿಸ್ಟರ್. ಒಬ್ಬ ಮಹಿಳೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಎಲ್ಲೋಗಿದ್ರು ನಿಮ್ ರಾಹುಲ್ ಗಾಂಧಿ? ಆಸ್ಕ್ ಹಿಮ್, he should be partial. ಇವತ್ತು KPSCಗೆ ಒಂದ್ ನಿಮಿಷದಲ್ಲಿ ಉತ್ತರ ಕೊಡ್ತೀನಿ. ಇವತ್ತು ಅದೇ ಸಾಹುಕಾರನ ಡಿಫೆಂಡ್ ಮಾಡ್ತಿರೋದು ಯಾರು? ಬಿಜೆಪಿ ಲೀಡರ್. ಸರ್ಕಾರ 13 ವರ್ಷಗಳ ಕಾಲ ಈ ರೀತಿಯ ಪ್ರತಿಭಟನೆಯನ್ನ ಕಾಂಗ್ರೆಸ್ ಎಷ್ಟು ಮಾಡ್ತಾರೆ? ಕೇಳಿ ಕಶ್ಯಪ್ ಅವರೇ, 13 ವರ್ಷಗಳ ಕಾಲ ಕಾಂಗ್ರೆಸ್ ಇಂಥ ಎಷ್ಟು ಪ್ರತಿಭಟನೆಗಳನ್ನು ಮಾಡ್ತು? ಯಾರು ಪ್ರತಿಭಟನೆ ಮಾಡ್ತಾರೆ? ಕೊನೆಯದಾಗಿ ನಾವು ಅದರಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಟ್ರೆ ನಿಮ್ಮನ್ನ ನಾವು ಒಪ್ಕೋಬೇಕಾ? ಪ್ರತಿಭಟನೆ ಸ್ಟಾರ್ಟ್ ಒಪ್ಕೋಬೇಕಾ? ಏನಕ್ಕೆ ಬಂತು? ಒಪ್ಕೋಬೇಕಾ? ತಡೀರಿ ಇಲ್ಲಿ. ನೋಡಿ ಇಲ್ಲಿ, ನಿಮಗೆ ಪ್ರಶ್ನೆ ಭಾರ ಅನ್ಸಿದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನಕ್ಕೆ ಪ್ರಶ್ನೆ DK ಶಿವಕುಮಾರ್ನ ಕೇಳಿ. ರಾಜ್ಯದಲ್ಲಿ ಅಧಿಕಾರ ಯಾರು ಮಾಡ್ತಾ ಇರೋದು? ಆಡಳಿತ ಯಾರು? ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರನ್ನ ಪ್ರಶ್ನೆ ಮಾಡದೆ ಬಿಜೆಪಿ ಕೇಳಕ್ಕಾಗತ್ತೇನ್ರಿ? ನಿಮ್ಮನ್ನೇ ಕೇಳಬೇಕೇನ್ರಿ? ಕೇಳಿದ್ರೆ ಮೆಣಸಿಕಾಯಿ ತಿಂದರಂಗ ಪ್ರಶ್ನೆ ನೋಡಿ ಅಲ್ಲಿ ಮತ್ತು ಹಂಗೆ ಆಡ್ತೀವಿ. ಅವ್ರಿಗೆ ಪ್ರಶ್ನೆ ಕೇಳಿದಾಗ ಎಂಜಾಯ್ ಮಾಡ್ತೀರಿ. ನಿಮಗೆ ಕೇಳಿಸ್ಕೊಳ್ಳಿ. ಈ ಪ್ರಶ್ನೆ ಕಷ್ಟ ಆಗ್ತಾ ಇದೆ, ನನ್ ಕೈಲಿ ಉತ್ತರ ಕೊಡಕ್ ಆಗಲ್ಲ, ನಾನು ಪಾಸ್ ಆಗ್ತೀನಿ. ಉತ್ತರ ಕೊಡ್ತೀವಿ. ಪ್ರಶ್ನೆ ಕೇಳೋ ಒಂದು ಜರ್ನಲಿಸಂ ಎಥಿಕ್ಸ್ ಹೇಳ್ಕೊಡ್ರಿ ಅತ್ಲಾಗೆ. ಅದನ್ನೂ ಹೇಳ್ಕೊಟ್ಬಿಡ್ರಿ ಅತ್ಲಾಗೆ. ಹೋಗಿ ನೇರಕ್ಕೆ ಮಾತಾಡಿದ್ರೆ ಗೋಧಿ ಮೀಡಿಯಾ. ಪ್ರಶ್ನೆ ಕೇಳಿದ್ರೆ DK ಶಿವಕುಮಾರ್ನ ಪ್ರಶ್ನೆ ಮಾಡ್ಬೇಕು. ಕೇಳಿಸ್ಕೊಳ್ರಿ ಇಲ್ಲಿ. ನಮ್ಮ ದೇಶ ಅರಾಜಕತೆಗೆ ಹೋಗ್ತಾ ಇರ್ಲಿಲ್ಲ. ನಿಮ್ಗೆ ಒಂದ್ ಸೆಕೆಂಡ್ ತಡೀರಿ. ಈಗ ಮಾಧ್ಯಮದವ್ರನ್ನ ಹೊಗಳೋ ಕೆಲಸ ತೆಗಳೋ ಕೆಲಸ ಅಲ್ಲ ಇಲ್ಲಿ. ಒಂದ್ ಸೆಕೆಂಡ್. ಈಗ ಇಲ್ಲಿ ಒಬ್ರು ವಿದ್ಯಾರ್ಥಿಗಳ ಪೋಷಕರು ಇಲ್ಲಿದ್ದಾರೆ. ಈಗ ಅವ್ರ ಮಕ್ಕಳಾಗ್ಲಿ ಅವರ ಸಂಬಂಧಿಕರ ಮಕ್ಕಳಾಗ್ಲಿ ಒಂದು ನೀಟ್ ಪರೀಕ್ಷೆಗೆ ಅವನು ತಯಾರಿಯನ್ನು ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಮೇಡಮ್? ಅದು ಲೈಫ್ದು ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ನನ್ನ ಮಗ ಒಂದು ಡಾಕ್ಟರ್ ಆಗಬೇಕು, ಒಂದು ಇಂಜಿನಿಯರ್ ಆಗಬೇಕು ಅಂತ ಕನಸೊತ್ತು ಇವತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ತಮ್ಮ ಪೋಷಕರು ತಮ್ಮ ಜೀವನವನ್ನೇ ಅವರು ಅದಕ್ಕೆ ಪಣಕ್ಕಿಟ್ಟು ಅವರು ಸಾಲನ ಸೋಲನ ಮಾಡಿ ಇವತ್ತು ಅವ್ರಿಗೆ ಫೀಸ್ ಕಟ್ಟಿ ಕೋಚಿಂಗ್ ಕೊಡಿಸಿ ಇವತ್ತು ಎಕ್ಸಾಮ್ ಬರೆಸ್ತಾ ಇದ್ದಾರೆ. ಇಂಥ ಎಕ್ಸಾಮಲ್ಲಿ ಇವತ್ತು ಇಷ್ಟು ಬಹಿರಂಗವಾಗಿ ಇವತ್ತು ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಇವಾಗ ಅದರಿಂದ ಆಗಿರ್ತಕ್ಕಂಥ ಅನ್ಯಾಯದಲ್ಲಿ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಇದ್ರ ಮೇಲೆ ಇವತ್ತು ರಾಜಕಾರಣ ಮಾಡಕ್ ಕೊಟ್ಟಿದ್ದಾರಲ್ಲ, ಇವತ್ತು ಯಾವ ನೈತಿಕತೆ ಇದೆ ಇವತ್ತು ರಾಜಕಾರಣಿಗಳಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ? ಇದನ್ನ ಪ್ರಶ್ನೆ ಮಾಡಬಾರ್ದು. ನಾವು ಪ್ರಶ್ನೆ ಮಾಡಿದ್ರೆ ನಾವು ಬಿಜೆಪಿ ಏಜೆಂಟು, ನಾವು ಪ್ರಶ್ನೆ ಮಾಡಿದ್ರೆ ನಾವು ಕಾಂಗ್ರೆಸ್ ಏಜೆಂಟ್. ನಾನು ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳನ್ನ ಡಿವೈಡ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಕಾಂಗ್ರೆಸ್ ಕಡೆ ಅಂತ ಹೋದ್ರೆ NSUI ಅಂತ, ಇವ್ರಿಗೆ ಹೋದ್ರೆ ABVP ಅಂತ ಇದೆ ಅಂತೆ. ಈ ಹೊಡೆಸ್ಕೊಂಡವರಲ್ಲಿ ABVP ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಜನ ಈ ನೀಟ್ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ? ಡೆಫಿನೆಟ್ಲಿ ರಾಜಕೀಯ ಪ್ರಶ್ನೆ ನಿಮ್ಗೆ ಕೇಳಬಾರ್ದು, ಬಟ್ ಅಲ್ಲ ಹಂಗಾಗಿದೆ, ಹಾಗಾಗಿ ಕೇಳ್ತಾ ಇದ್ದೀನಿ ಮೇಡಮ್. ಇವತ್ತು ಏನು ಇವಾಗ ಫಾರ್ ಎಕ್ಸಾಂಪಲ್ ಬಿಜೆಪಿ ವಿಚಾರದಲ್ಲಿ ABVP ಅವರು ಮಾತೆತ್ತದಿಲ್ಲ. ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ತಗೊಳ್ಳಿ, NSUI ಅವರು ಮಾತಾಗೋದಿಲ್ಲ. ಅವ್ರೇನಿದ್ರು ಇವ್ರ ಬಗ್ಗೆ ಮಾತಾಡ್ತಾರೆ, ಇವ್ರು ಅವ್ರ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಆದ್ರೆ ಅವ್ರು ಇದ್ರಲ್ಲಿ ಆಗಿರೋದನ್ನ ABVP ಅಲ್ಲಿ ರಾಷ್ಟ್ರೀಯ ನ್ಯಾಷನಲ್ ಸೆಕ್ರೆಟರಿ ಆಗಿದ್ದಂತ ಅಲ್ಲಿಂದ ಬಂದಿರೋ ಬಹಳ ಹೆಮ್ಮೆ ಇದೆ ನನಗೆ.
ABVP ಅನೇಕ ಬಾರಿ ಹಿಂದೆ ಕೂಡ ಹೋರಾಟಗಳನ್ನ ಮಾಡಿದೀವಿ. ಆದ್ರೆ ಯಾವತ್ತು ನಾವು ಭಾರತ್ ತೇರೆ ತುಕಡೆ ಹೊಂಗೆ ಅಂದಂತವ್ರ ಜೊತೆ, ಆಮೇಲೆ ಇನ್ಶಾ ಅಲ್ಲ ಅಂತ ಘೋಷಣೆಗಳು ಕೂಗ್ದಂತವ್ರ ಜೊತೆ, ಈ ತುಕಡೆ ಗ್ಯಾಂಗ್ಗಳ ಜೊತೆ ನೀಟ್ ಹೋರಾಟವನ್ನ ನಾವು ಯಾವತ್ತು ಬೆರೆಸಲಿಲ್ಲ. ನಾವು ಹೋರಾಟ ಮಾಡಿದೀವಿ. ಯಾವತ್ತು ದೇಶದ ಇತಿಮಿತಿಗಳನ್ನ ದಾಟಿ ಹೋದಂತವ್ರು ನಾವಲ್ಲ. ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನ ಮಾಡಿದೆ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಮಾಡಿದೆ. ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ನಮ್ಮ ಕಾರ್ಯಕರ್ತರಾಗಿದ್ರು. ಅದ್ರ ಬಗ್ಗೆ ನಮ್ಗೆ ಕಾಪಾಡ್ಕತ್ತೀರಾ ಯಾವತ್ತಿಗೂ ಹೆಮ್ಮೆ ಇರುತ್ತೆ. ಎಲ್ಲಿ ತನಕ ಎಷ್ಟು ಅಂತ ಕಾಪಾಡ್ಕತ್ತೀರಾ ಇನ್ನು ಧರ್ಮೇಂದ್ರ ಪ್ರಧಾನ? ಕಾಪಾಡ್ಕೊಳ್ಳೋ ಪ್ರಶ್ನೆ ಅಲ್ಲ. ನಾನ್ ವಾಟ್ ಐಮ್ ಟೆಲಿಂಗ್ ಇಸ್ ABVP ಪ್ರಶ್ನೆಯನ್ನು ಮಾಡಿದೆ, ಈ ವಿಚಾರದಲ್ಲಿ ಹೋರಾಟವನ್ನು ಕೂಡ ಮಾಡಿದೆ. ನಾನು ಹೇಳಿದ್ದು ಈ ಹಿಂದೆ ನೀಟ್ ಇದಾದ ಕೂಡ ಕಾಂಗ್ರೆಸ್ ಗವರ್ಮೆಂಟ್ ಇದ್ದ ಪೇಪರ್ ಲೀಕ್ ಗಳಾದಾಗ ಹೋರಾಟವನ್ನು ಮಾಡಿದೀವಿ. ಆದ್ರೆ ಎಲ್ಲೂ ಹೋರಾಟಗಳನ್ನ ದಾರಿ ತಪ್ಪಿಸಿಲ್ಲ ABVP. ತುಕಡೆ ಗ್ಯಾಂಗ್ಗಳ ಜೊತೆ ಕೈ ಜೋಡಿಸಿಲ್ಲ. ನಿಮ್ಮ ಪಕ್ಷದ ಪರವಾಗಿ ಅದ್ರ ಬಗ್ಗೆ ಹೇಳಿ. ಅಕ್ರಮದ ಬಗ್ಗೆ ಪ್ರೊಟೆಸ್ಟ್ ಆಗ್ತದೆ, ಐಡಿಯಾಲಜಿಗಳು ಎಲ್ಲಿಂದ ಬಂತು ಅಲ್ವಾ? ಕೇಳಿಸ್ಕೊಳ್ಳಿ, ಇಲ್ಲಿ ಹೋರಾಟ ದಾರಿ ತಪ್ಪಿದೆ. ಹೋರಾಟ ಗಲ್ಬೇಕು ಅವ್ರ ಕೈಯಲ್ಲಿ, ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಕೈಯಲ್ಲಿ ಎಷ್ಟು ಎಫ್ಐಆರ್ ಹಾಕಿದ್ದೀರಾ? ಎಷ್ಟು ಎಫ್ಐಆರ್ ಕೇಳಿಸ್ಕೊಳ್ರಿ ಇಲ್ಲಿ, ಎಷ್ಟು ಎಫ್ಐಆರ್ ಗಳನ್ನ ಹಾಕಿದ್ರಿ? ಎಷ್ಟು ಜನ ಹಿಡಿದಿದ್ದೀರಿ? ಹಂಗಾದ್ರೆ ಫಂಡಿಂಗ್ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಜನರ ಮೇಲೆ ಕೇಸ್ ಹಾಕಿದ್ರಿ? ನಾನು ನಿಮಗೆ ಒಂದ್ ನಿಮಿಷ ಹೇಳ್ತಿರ್ತೀರಲ್ಲ, ಇಲ್ಲಿ ಈ ಸಮಸ್ಯೆ ನಾವು ಹುಟ್ಟಿದೆ ಮೋದಿ ವಿರೋಧ ಮಾಡಿದ್ರೆ ನಾವು ದೇಶದ್ರೋಹಿಗಳು ಅಂತಿರಲ್ಲ. ಇಲ್ಲಿ ನಿಮಗೆ ಒಂಥರ ಹಂಗೆ ಕಣ್ರಿ, ನಿಮಗೆ ದೇಶ ವಿರೋಧಿಗಳು, ಅವರಿಗೆ ಗೋಧಿ ಕೇಳಿಸ್ಕೊಳ್ಳಿ. ನೀವು ಆಂಟಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತೀರಲ್ಲ, ಬಾಂಗ್ಲಾದೇಶದ ಜಮಾತಿ ಇಸ್ಲಾಮಿ ಈ ಹೋರಾಟಕ್ಕೆ ಯಾಕೆ ಸಹಕಾರ ಕೊಡ್ತಾ ಹಾಗಾದ್ರೆ? ಅವ್ರನ್ನ ಇಸ್ಲಾಮಿಸ್ಟ್ ಪಾರ್ಟಿಗೆ ಫುಡ್ ಡೆಲಿವರಿ ವ್ಯಕ್ತಿಗಳು ಹೇಳ್ತಾರೆ ನಮಗೆ ಪೇಮೆಂಟ್ ಆಗ್ತಾರೆ ಸೌದಿ ಅರೇಬಿಯಾದಿಂದ, ದುಬೈಯಿಂದ, ಕತಾರಿಂದ. ಅದನ್ನ ನೋಡಿ, ಫಂಡಿಂಗ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಕೇಳಕ್ಕೆ ಮತ್ತು ಉತ್ತರ ಕೇಳೋ ಎರಡೂ ಸಾವಧಾನ ನಿಮ್ಮಲ್ಲಿ ಇರಬೇಕು. ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಸ್ಪಾನ್ಸರ್ಡ್ ಆಕ್ಟಿವಿಸಂ ಇದು. ಅರ್ಥ ಮಾಡ್ಕೊಳ್ಳಿ. ನೀಟ್ ಎಕ್ಸಾಮ್ ನಲ್ಲಿ ಪಾಕಿಸ್ತಾನ ಖಲಿಸ್ತಾನ ಅಂತ ಬಂದಿದ್ದನ್ನೇ ಎಕ್ಕಿ ಆಯ್ತಾ ಇದ್ದೀರಲ್ಲ. ನಿಮ್ಮಲ್ಲೇ ಮಾಜಿ ಮಂತ್ರಿಗಳಾಗಿದ್ದಂತವ್ರು ಮುಲ್ಲಾಗಳನ್ನ ತಗೋ ಬರ್ತಾರೆ. ಅವರೆಲ್ಲಿಂದನ್ರಿ ಬರ್ತಾರೆ? ಮುಲ್ಲಾಗೂ ನೀಟ್ಗೂ ಏನ್ ಎಕ್ಸಾಮ್ ಅಂತ ಕೇಳ್ತಾರಲ್ಲ, ಎಲ್ಲಿಂದ ಮುಲ್ಲಾಗಳನ್ನ ತಗೋ ಬಂದ್ವಿ? ನೀವೇ ಹೇಳ್ಬೇಕು. ಮುಲ್ಲಾಗಳ 3 ಅಕ್ಷರ ಹೌದಾ? ಸಿಟಿ ರವಿ ಏನ್ ಸ್ಟೇಟ್ಮೆಂಟ್ ಕೊಡ್ತಾರ್ರಿ ಚಿಕ್ಕಮಗಳೂರಲ್ಲಿ? ಈ ನೀಟ್ ಹೋರಾಟ ಏನಿದೆ ಕೇಳಿಸ್ಕೊಳ್ಳಿ, ತಪ್ಪಿ ದಾರಿ ಕೇಳಿಸ್ಕೊಳ್ರಿ. ಅರವಿಂದ್ ಕೇಜ್ರಿವಾಲ್ ಮತ್ತೆ ಏನ್ ಮಾಡಕ್ ಹೋದ್ರೆ ಅಕೌಂಟಬಿಲಿಟಿ ಪಕ್ಷ ಅಲ್ವಾ? ಸಿಟಿ ರವಿ ಬಿಜೆಪಿ ಪಕ್ಷದವರ. ಖಂಡಿತವಾಗ್ಲು ಮುಲ್ಲಾಗಳ ಎದೆ ಸಿಳಿದ್ರೆ 3 ಅಕ್ಷರ ಬರಲ್ಲ. ನೀಟ್ ಪ್ರಕಾರ ಮಾತಾಡಿ. ಏನ್ರಿ ಹಸಿ ಸುಳ್ಳು ಹೇಳ್ತೀರಾ? ಚಿಕ್ಕಮಗಳೂರಿನಲ್ಲಿ ಆಜಾದ್ ಪಾರ್ಕ್ ಹತ್ರ ಬಿಜೆಪಿ ಪ್ರತಿಭಟನೆ ಮಾಡ್ಬೇಕಾದ್ರೆ ಮೈಕ್ ಇಟ್ಕೊಂಡು ಕೂಗಿದ್ ಯಾರ್ರಿ? ನೋಡಿ, ಬಹಳ ಸ್ಪಷ್ಟ ಯಾರ್ರಿ ಅದು? ಈ ಹೋರಾಟ ಪದೇ ನಾವು ಅವತ್ತಿಂದ ಹೇಳ್ತಾ ಇದ್ವಿ. ಏನ್ ಟೂಲ್ ಕಿಟ್ ಅವತ್ತಿಂದ ಕೆಲಸ ಮಾಡ್ತಾ ಇದೆ ದೇಶದಲ್ಲಿ. ಕಾಂಗ್ರೆಸ್, ಆಮ್ ಆದ್ಮಿ, ಲೆಫ್ಟಿಸ್ಟ್ಗಳು, ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಇವರು ಹೋರಾಟವನ್ನು ಹೈಜಾಕ್ ಮಾಡಿದ್ದಾರೆ. ಎಷ್ಟು ಅಚ್ಚುಕಟ್ಟಾಗಿ ಹೋರಾಟ ಮಾಡಿದ್ರು. ಮೊದಲು DK ಶಿವಕುಮಾರ್ ರಿಸೈನ್ ಮಾಡ್ಲಿಕ್ಕೆ ಬಿಜೆಪಿ ರಿಸೈನ್ ಮಾಡಿ ಮನೆಗೆ ಹೋಗ್ಲಿ. ಕಡೆಯಾಗಾಡ್ತಿರಲ್ಲ ರೀ. ನನ್ PCR ಅವರು ನಿಮಗೆ ನನ್ ಧ್ವನಿ ಕೇಳಿಸ್ತಾ ಇದ್ರೆ ದಯವಿಟ್ಟು ನೆನ್ನೆ ಸಿಟಿ ರವಿ ಮಾತಾಡಿರೋ ಆಡಿಯೋ ಹಾಕ್ರಿ. ಅವ್ರು ಬಿಜೆಪಿ ಅವ್ರು ಹೌದಲ್ವಾ ಅಂತಾನು ಹೇಳ್ಬಿಟ್ಟು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವ್ ಅಂತೆ. ನಾನು ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿಮ್ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ನೀಟ್ ಬಗ್ಗೆ ಮಾತಾಡಿ. ಕೈ ಜೋಡಿಸಿರೋಂಥದ್ದು
ವಿದ್ಯಾರ್ಥಿಗಳು ಸಾಮಾನ್ಯರಲ್ಲ ಸರ್, ಅವ್ರಿಗೆ ಏನ್ ಪರಿಹಾರ ಮಾಡಿಸ್ತಿರಲ್ಲ, ಯಾರು ಹೋರಾಟವನ್ನು ಮಾಡಿ ಸೈನಿಕರ ಮೇಲೆ ಪೆಟ್ರೋಲ್ ಬಂಕ್ ಮೇಲೆ ಅಲ್ಲಿ ಬಂದಂತ ವಿದ್ಯಾರ್ಥಿ ಹೇಳ್ತಾರೆ ಮದ್ಯದ ಬೆರಳು ಯಾವ ಪದವನ್ನು ಸೂಚಿಸುತ್ತೆ ಇಂಡಿಯನ್ ಆರ್ಮಿಗೆ ಹೇಳ್ತಾರೆ. ಹೋಗ್ತೀರಾ ನೀವು? ಇಂಥವ್ರ ಜೊತೆ ಇವರೆಲ್ಲ ಕೈ ಜೋಡಿಸೋದು ಕಾಂಗ್ರೆಸ್ ಆಮ್ ಆದ್ಮಿಯವರು. ಬಿಜೆಪಿ ಯಾವತ್ತು ದೇಶದ ವಿರೋಧ ಹೋಗ್ಬೇಡಿ ದಯವಿಟ್ಟು. ನೀವು ದೇಶ ಮಾತಾಡ್ತೀರಿ ಮಕ್ಕಳು ಪ್ರಧಾನ ದೇಶ ಅಲ್ಲ ಹಂಗೆ ಅಂತ ಹೇಳಿದಂತ ಅಮರ್ ಖಲೀದ್ ಪರ ಘೋಷಣೆ ಆಗ್ತಾರೆ ನನ್ನ ಬೆಂಗಳೂರಲ್ಲಿ. ಪ್ರಧಾನ ದೇಶ ಅಲ್ಲ, ನರೇಂದ್ರ ಮೋದಿ ದೇಶ ಹೋರಾಟಗಾರ ದೇಶಭಕ್ತರ. ನೀವೆಲ್ಲದಕ್ಕೂ ಮಾಧ್ಯಮದವರು ಅಂತ ತಗೊಂಡ್ ಬರ್ಬೇಡ್ರಿ. ನಮ್ ಪ್ರೊಟೆಕ್ಟ್ ಕೇಳಿಸ್ಕೊಳ್ರಿ ಇಲ್ಲಿ ಆ ಲೇಬಲ್ ಹಚ್ಚಕ್ಕೆ ಕಾರಣನೇ ಬಿಜೆಪಿ ಪಕ್ಷ. ಒಂದ್ಸಲನೂ ಒಂದ್ ಸುದ್ದಿಗೋಷ್ಠಿ ಮಾಡ್ಲಿಲ್ಲ, ಕರೆದ್ರು ಕುತ್ಕೊಂಡು ಒಂದ್ ಪ್ರಶ್ನೆ ಕೇಳಲಿಲ್ಲ, ಕೇಳ್ದವ್ರಿಗೂ ಉತ್ತರ ಕೊಡ್ಲಿಲ್ಲ. ನಾವ್ ಅನಿಸ್ಕೋಬೇಕಲ್ಲ ನಮ್ ಕರ್ಮ. ನೀವು ಆಮ್ ಆದ್ಮಿ ಈ ದೀಪ್ಗೆ ಮುಂಚೆ ಆಮ್ ಆದ್ಮಿ ಪಕ್ಷದಲ್ಲಿ ಇದ್ರು, ಒಪ್ಕೊಳ್ತೀವಿ. ಈಗ ಎಲ್ಲಿದ್ದಾರೆ? ನಿಮ್ಗೂ ಅವ್ರಿಗೂ ಸಂಬಂಧ ಇಲ್ವಾ? ನಿಮ್ಗೂ ಅವ್ರಿಗೂ ಸಂಬಂಧ ಇಲ್ವಾ? ಹಜಾರೆ ಅವರ ವಿಚಾರದಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಆಮ್ ಆದ್ಮಿ ಬಂತು. ಇದು ಸೆಕೆಂಡ್ ಇನ್ನಿಂಗ್ಸ್ ನಿಮ್ದು ಸಿಜೆಪಿ ಮುಖಾಂತರ ಅಷ್ಟೇ. ಐ ಆಮ್ ವೆರಿ ಪ್ರೌಡ್ ಇಫ್ ದಟ್ ಇಸ್ ಹ್ಯಾಪನಿಂಗ್. ಅದಾಗ್ತಿದ್ರೆ ನಾವು ಇವತ್ತು ಕರಪ್ಷನ್ ವಿರುದ್ಧ ನಿಂತ್ಕೊಂಡ್ವಿ, ಇವತ್ತು ಸ್ಟೂಡೆಂಟ್ ಪರ ನಿಂತಿದೀವಿ. ನೀವ್ ಹೇಳಿರೋದೇ ನಿಜ ಆಗಿದ್ರೆ ನಿಜವಾಗ್ಲೂ ಖುಷಿ ನನಗೆ. ನಾವು ಇನ್ ಮುಂದಕ್ಕೂ ಕೂಡ ಯಾವುದೇ ಭಾರತ ದೇಶದಲ್ಲಿ ಅನ್ಯಾಯ ಆಗ್ಲಿ ನಾವು ಅದ್ರ ವಿರುದ್ಧ ನಿಂತ್ಕೋತೀವಿ. ಈ ಪ್ರೊಟೆಸ್ಟ್ ನಮ್ದಲ್ಲ, ಸಿಜೆಪಿ ಪ್ರೊಟೆಸ್ಟ್. ಬಟ್ ನಮ್ಮನ್ನ ಅಸೋಸಿಯೇಟ್ ಮಾಡ್ರೆ ನಮ್ಗೆ ತುಂಬಾ ಖುಷಿ. ನಾವು ನಿಂತ್ಕೊಂಡೇ ನಿಂತ್ಕೋತೀವಿ. ಆಯ್ತು ತಡೀರಿ. ಕಶ್ಯಪ್ ಅವರೇ, 2.5 ನಿಮಿಷದ ವಿಡಿಯೋನ ಒಬ್ಬ ಉಗ್ರ ಪನ್ನೂನವರು ರಿಲೀಸ್ ಮಾಡ್ತಾರೆ. ಇದಕ್ಕೇನು ರಿಯಾಕ್ಟ್ ಮಾಡ್ತೀರಿ ನೀವು? ನೋಡಿ, ಯಾರು ಏನು ದೇಶದ ವಿರುದ್ಧ ಮಾತಾಡ್ತಾರೆ ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಅವ್ರಿಗೆ ಆ್ಯಕ್ಷನ್ ತೊಗೊಳಕ್ಕೆ ಹೇಳಿ. ಅದು ಬಿಟ್ಬಿಟ್ಟು ಅಟೆನ್ಷನ್ನ ಡೈವರ್ಟ್ ಮಾಡೋದು ಬೇಡ. ಸಿ.ಟಿ. ರವಿಗೆ ಎದೆ ಸೀಳಿದ್ರೆ 4 ಇಂಗ್ಲೀಷ್ ಪದ ಮಾತಾಡೋಕ್ಕೆ ಬರೋದಿಲ್ಲ. ಅವರು ಒಬ್ಬ ವಿದ್ಯಾರ್ಥಿ ಬಗ್ಗೆ ಮಾತಾಡ್ತಾನೆ. ವಿದ್ಯಾರ್ಥಿ ನಾಯಕನಾಗಿ ಈ ಮಟ್ಟಕ್ಕೆ ಬೆಳೆದಿರೋ ಸಿ.ಟಿ. ರವಿ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡುವ ಒಂದು ಬಣ್ಣ ಕಟ್ಟಿ ಎದೆ ಸೀಳಿದ್ರೆ 4 ಪದ ಇಂಗ್ಲೀಷ್ ಬರಲ್ಲ, ಒಂದು 4 ಪದ ಇದು ಹಿಂದಿ ಬರಲ್ಲ. ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋ ನೈತಿಕತೆ ಸಿ.ಟಿ. ರವಿಗೆ ಏನ್ರಿ ಇದೆ? ಸಿ.ಟಿ. ರವಿಗೆ ಏನ್ರಿ ಇದೆ ನೈತಿಕತೆ? ಆ ವ್ಯಕ್ತಿನೂ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಹೋರಾಟ ಮಾಡ್ಕೊಂಡು ಬಂದಿವತ್ತು ರಾಜ್ಯದ ನಾಯಕರಾಗಿದ್ದಾರೆ. ಸ್ವಲ್ಪ ಮಾತಾಡಬೇಕಾದ್ರೆ ನಾಲಿಗೆ ಬಿಗಿ ಇಟ್ಕೊಂಡು ಸಿ.ಟಿ. ರವಿ ಮಾತಾಡಬೇಕು. ಅದು ಬಿಟ್ಬಿಟ್ಟು ಎದೆ ಸೀಳಿದ್ರೆ 4 ಅಕ್ಷರ ಬರೋದಿಲ್ಲ. ಆ ವ್ಯಕ್ತಿಗೆ ಎದೆ ಸೀಳಿದ್ರೆ 4 ಪದ ಇಂಗ್ಲೀಷ್ ಬರಕ್ಕೆ ಇದು ಪ್ರೆಸ್ ಕಾನ್ಫರೆನ್ಸ್ ಇಂಗ್ಲೀಷಲ್ಲಿ ಅಡ್ರೆಸ್ ಮಾಡಕ್ಕೆ ಬರುತ್ತೇನ್ರಿ ಅವ್ರಿಗೆ? ಅಲ್ಲಲ್ಲ, ನೋಡಿ, ಮಾತಾಡಬೇಕಾಗಿರೋದು ಒಪ್ಕೋಬೇಕು, ತಪ್ಪಾಗಿದೆ, ತಪ್ಪು ಸರಿ ಮಾಡ್ತೀವಿ, ರಾಜೀನಾಮೆ ಕೊಡಿಸ್ತೀನಿ ಅಂತ. ಅದು ಬಿಟ್ಬಿಟ್ಟು ಮುಲ್ಲಾ ಅದು ಇದು ಸಿದ್ದರಾಮಯ್ಯ ಅದು ನೋಡಿ, ಸಿದ್ದರಾಮಯ್ಯನಿಗೆ ಇದೇ ಥರ ಅದು ಇದು ಅಂತ ಚಿಕ್ಕಮಂಗ್ಳೂರಲ್ಲಿ ತೆಗಳಿದ್ರು. ಮೂಲೆಗೆ ಬಿಸಾಕಿ ಕೂರ್ಸಿಯಾರ ಇದೆ ಸಿ.ಟಿ. ರವಿನ. ಹಿಂಗೆ ಆಡ್ತಿದ್ರೆ ರಾಜಕೀಯದಲ್ಲಿ ಮನೆಗೆ ಕಳಿಸ್ಬಿಟ್ಟು ಪರ್ಮನೆಂಟ್ ಆಗಿದೆ ಸಿ.ಟಿ. ರವಿನ ಚಿಕ್ಕಮಂಗ್ಳೂರು ಜನತೆ ಕೂರಿಸ್ತಾರೆ. ಏನಾಗಿತ್ತು 23ರಲ್ಲಿ ಅಂತ ಚಿಕ್ಕಮಂಗ್ಳೂರು ಜನ ಉತ್ತರ ಕೊಟ್ಟವ್ರೆ. ತಡೀರಿ, ನಿಮ್ ಸಮಯ ಸಿಕ್ಕಾಗ ನೀವು ಮಾತಾಡಿ. ನನಗೆ ಒಂದು ಟೈಮಿಂಗ್ ಬಗ್ಗೆ ಅನುಮಾನ. ಖರ್ಗೆ ಅವ್ರ ಬರ್ತ್ಡೇಗೆ ಹೋಗ್ತೀರಿ, ನೇರವಾಗಿ ಮೋದಿ ಅವ್ರ ಮನೆ ಹತ್ರ ಹೋಗಿ ಪ್ರೊಟೆಸ್ಟ್ ಮಾಡ್ಬಿಡ್ತೀರಿ. ಯಾಕೆ ಹೋಗ್ಬಾರ್ದು ರಾಹುಲ್ ಗಾಂಧಿ? ತಪ್ಪಲ್ವೇ ಅಲ್ಲ. ಟೈಮಿಂಗ್ ಬಗ್ಗೆ ಏನ್ ಟೈಮಿಂಗು? ಮಕ್ಳ ಮೇಲೆ ಹೊಡಿತಾ ಇದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಾ ರಾಹುಲ್ ಗಾಂಧಿ? 22 ದಿನ ಒಂದ್ ನಿಮಿಷ ಕೇಳ್ರಿ. ಹೊಡೆದಿದ್ ಯಾವತ್ತು? 22 ದಿನ ಹೊಡೆದಿದ್ ಯಾವತ್ತು? ಯಾಕೆ ನೀವು ಉಪವಾಸಕ್ಕೆ ಹೋಗ್ಲಿಲ್ಲ? ಹೊಡೆದಿದ್ ಯಾವತ್ತು? ವಿರೋಧ ಪಕ್ಷದವರಾಗಿ ನಿಮ್ ಪ್ರಶ್ನೆ ಕೇಳ್ತಾ ಇದೀನಿ, ಪ್ರಶ್ನೆಗೆ ಬರೋ ಪ್ರಶ್ನೆ ಕೇಳ್ತಾ ಇದೀನಿ. ಆಯ್ತು, ಕೇಳಿ ನಿಮ್ ಪ್ರಶ್ನೆ ಉತ್ತರ ಕೊಡ್ತೀನಿ. 22 ದಿನ ಉಪವಾಸ ಸತ್ಯಾಗ್ರಹ ಆಗ್ಬೇಕಾದ್ರೆ ನೀವ್ ಯಾವ ಸತ್ಯಾಗ್ರಹ ಮಾಡಿದ್ರಿ? ಎಷ್ಟು ನೋಡಿ, ಪ್ರತಿಭಟನೆ ನಮ್ಮ ಪಕ್ಷದ ವತಿಯಿಂದ ಈ ರಾಜ್ಯದಲ್ಲಿ ದೇಶದ ವಿವಿಧ ಕಡೆ ಪ್ರೊಟೆಸ್ಟ್ ಮಾಡಿದೆ NSUI. ಮಕ್ಳಿಗೆ ಹೊಡೆದು ಮಾರನೇ ದಿವಸನೇ ಹೋಗಿ ಪ್ರಶ್ನೆ ಕೇಳ್ತಾ ಇದೀವಿ. ಪ್ರಶ್ನೆ ಕೇಳೋದು ತಪ್ಪಾದ್ರೆ ಇನ್ನೇನ್ ಮಾಡ್ಬೇಕು ಅಂತ ದೇಶದ ಮಾಧ್ಯಮದವರು ಇನ್ಕ್ಲೂಡಿಂಗ್ ನೀವು ಹೇಳ್ಬೇಕು ರಾಹುಲ್ ಗಾಂಧಿಗೆ. ಏನ್ ಮಕ್ಳಿಗೆ ಹೊಡಿತಾ ಇದ್ರೆ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಡ್ಬೇಕಾ? ಅದು ಶಾಡೋ PM ಪ್ರಶ್ನೆ ಮಾಡ್ಲೇಬಾರ್ದ? ಇದೇ ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್ ಏನ್ ಮಾಡಿದ್ರು ಜಂತರ್ ಮಂತರ್ ಟೈಮಲ್ಲಿ?
ಅಣ್ಣಾ ಹಜಾರೆ ಕಿರಣ್ ಬೇಡಿ ಜೊತೆ ಕೈ ಸೇರ್ಕೊಂಡು ಏನ್ ಮಾಡಿದ್ರು? ಏನಾಗಿತ್ತು ಅವತ್ತು? ಕಲ್ಮಾಡಿ ರಾಜೀನಾಮೆ ತಗೊಂಡ್ರು. ಇದು ರಾಜೀನಾಮೆ ತಗೊಂಡ್ರಲ್ಲ, ಇವಾಗ ಯಾಕೆ ರಾಜೀನಾಮೆ ತಗೊಳಕ್ಕೆ ನರೇಂದ್ರ ಮೋದಿಗೆ ಹೆದರಿಕೆ ಗಡ್ಸಿಲ್ವಾ? ಗಡ್ಸಿಲ್ವಾ? NSUI ಇಷ್ಟೊಂದು ಆರೋಪಗಳು ಕೇಳಿ ಬಂದಾಗ ಒಂದ್ 4 ಜನರನ್ನಾದ್ರೂ ಹೆಕ್ಕಿ ನೋಡಿ ಇವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ತೋರಿಸಬಹುದಿತ್ತು. ಯಾರ್ ಖಲಿಸ್ತಾನಿ ಅಂದ್ರು, ಯಾರ್ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು. ನಮ್ಗೆ ಯಾಕದು? ನಮಗ್ ಬೇಕಾಗಿರೋದು ಒಂದೇ ಪ್ರಶ್ನೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. 21 ಜನ ಇದು ಸತ್ತಿರೋ ಮಕ್ಕಳಿಗೆ ನಾವು ಒಂದು ನ್ಯಾಯ ಸಿಗಬೇಕು. ನಮ್ಮ ಪ್ರಶ್ನೆ ಅಷ್ಟೇ. ನೋಡಿ, ನೀವು ಮಾತಾಡೋದಕ್ಕೆ ನಾವು ಟ್ರ್ಯಾಪ್ ಆಗಕ್ ಬಂದಿಲ್ಲ. ನಮ್ಮ ಪ್ರಶ್ನೆ 21 ಜನಕ್ಕೆ ಅಕೌಂಟಬಿಲಿಟಿ ನಮ್ಗೆ ಬೇಕಾಗಿರೋದು. 21 ಜನಕ್ಕೆ ಅಕೌಂಟಬಿಲಿಟಿ ಬೇಕು. ಸತ್ತಿರೋ ಮಕ್ಕಳಿಗೆ ಪರಿಹಾರ ಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ರಾಹುಲ್ ಗಾಂಧಿ ಏನ್ ಮಾಡಿದ್ರು? ಶಿಕ್ಷಣ ವ್ಯವಸ್ಥೆ ಸರಿಪಡಿಸೋಕೆ ನಿಮ್ಮ ಹತ್ರ ಆಲ್ಟರ್ನೇಟಿವ್ ವ್ಯವಸ್ಥೆ ಸರಿ ರಾಹುಲ್ ಗಾಂಧಿ ಹೇಳ್ತಾರೆ. ನವೀನ್ ಅವರೇ, ಈ ರಾಜಕೀಯ ಜಂಜಾಟಗಳಲ್ಲಿ ಮಕ್ಕಳು ನಲುಗಿ ಹೋದ್ರು, ಸಮಯವನ್ನ ವ್ಯರ್ಥ ಮಾಡ್ಕೊಂಡ್ರು ಅಂತ ಅನ್ನಿಸ್ತಾ ಇದೆಯಾ? 100% ಮೇಡಮ್. ಯಾಕೆ ಅಂದರೆ ಇರೋದೇ ಹುಡುಗರಿಗೆ ಎಂಗೇಜಲ್ಲಿ ಅವ್ರದ್ದು ಏನಿದೆ ಒಂದು 22 ವರ್ಷದಲ್ಲಿ ಭವಿಷ್ಯ ಕಟ್ಕೋಬೇಕಾಗತ್ತೆ. ಈ 3 ವರ್ಷದಿಂದ ಬರಿತಾ ಇದ್ದಾರೆ ನೀಟು, ರೀ ಎಕ್ಸಾಮು. ಆಮೇಲೆ ಪೇರೆಂಟ್ಸ್ಗೆ ಒಂದು ಕೋಚಿಂಗ್ ಸೆಂಟ್ರಿಗೆ ಕಟ್ಟಬೇಕಾ 3-3.5 ಲಕ್ಷ 4 ಲಕ್ಷ ಅವ್ರಿಗೆ ವೇಸ್ಟು, ಅವ್ರಿಗೆ 1 ಇಯರ್ ವೇಸ್ಟು ವಿದ್ಯಾರ್ಥಿಗಳಿಗೆ. ಆಮೇಲೆ ನೀವು ಇದೇನು ಪ್ರೊಟೆಸ್ಟ್ ಬಗ್ಗೆ ಕೇಳಿದ್ರಲ್ಲ, ಪ್ರೊಟೆಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ, ಅದಕ್ಕಂತಲೇ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹೋಗ್ತಾ ಹೋಗ್ತಾ ಏನೋ ದೇಶದ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ರಾಂಗ್. ನಾನು ಹೇಳ್ತೀನಿ, ದೇಶದ ಬಗ್ಗೆ ಯಾರು ಮಾತಾಡ್ಬೋದು? ರಾಮ ಸೀತೆ ಇದೆಲ್ಲ ಮಧ್ಯ ಥರದ್ದು ಅಲ್ಲ, ಅವ್ರದ್ದು ಇದಾಯಿತು, ಡೈವರ್ಟೇ ಆಗೋಯ್ತು. ನೀಟ್ ಅನ್ನೋದು ಟಾಪಿಕ್ ಬಿಟ್ಟು ಡೈವರ್ಟ್ ಆಗೋಯ್ತು. ನಾವು ನೋಡ್ತಾ ಇದ್ವಿ, ಯಾರೋ ಒಬ್ರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರಲ್ಲ, ಏನಾಗುತ್ತೆ ಅಂತ ನೋಡ್ತಾ ಇದ್ರೆ ಡೈವರ್ಟೇ ಆಗಿ ಇವತ್ತೇನೇನೋ ಆಗೋಗ್ಬಿಡ್ತದು. ಬಟ್ ಪೇರೆಂಟ್ಸ್ ಅವ್ರದ್ದು ಸ್ಟೂಡೆಂಟ್ದವ್ರದ್ದು ಕೇಳೋ ಸ್ಥಿತಿಯಲ್ಲಿಲ್ಲ. ನಾನು ಕೊನೆಯದಾಗಿ ಒಂದೇ ಹೇಳೋದು, ನೀಟ್ ಅನ್ನೋದ್ರಲ್ಲಿ ಸುಧಾರಣೆ ತರಬೇಕು. ಪಾಸಿಂಗ್ ಮಾರ್ಕ್ಸ್ ಏನಿದೆ ಅದು ಕಟ್ ಆಫ್ ಮಾರ್ಕ್ಸು, ಪಾಸಿಂಗ್ ಮಾರ್ಕ್ಸ್ ಏನಿದೆ ಅದು 10-20 ಎಲ್ಲ ಇರೋದು ಬಿಟ್ಟು 255 ಏನು 35% ತಂದರೆ ಏನು ಓದುತ್ತಾರೆ ಅವ್ರಿಗೆ ನ್ಯಾಯ ಆಗುತ್ತೆ. ಇಲ್ಲ ಅಂದರೆ ಇದು ಪರಿಹಾರ ಇದಕ್ಕೆ ಇಲ್ವೇ ಇಲ್ಲ. ಪೇಮೆಂಟ್ ಸೀಟ್ ಹೇಳಿದ್ನಲ್ಲ ನಾನು, ಇದೇ ಥರದ್ದು ಮುಂದೆ ನಡೆಯುತ್ತಷ್ಟೇ. ಹೇಳಿ ಚಾಣಕ್ಯ. ಮೇಡಮ್, ಈಗ ಇವರು ರಾಜಕಾರಣವನ್ನು ಎಲ್ಲವನ್ನು ಬದಿಗಿಟ್ಟು ಎಲ್ಲ ಪಕ್ಷಗಳು, ಇವತ್ತು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಅಥವಾ ಈ ಪ್ರತಿಭಟನೆಗೆ ಬೆಂಬಲವನ್ನು ನೀಡ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು, ಮುಖಂಡರುಗಳು ದಯವಿಟ್ಟು ಇವತ್ತು ಈ ಒಂದು ಪ್ರಕರಣದಲ್ಲಿ ಸಾವಿಗೀಡಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ಅವ್ರ ಕುಟುಂಬಸ್ಥರ ಜೊತೆ ಒಂದು ಸಭೆ ಮಾಡಿ ಅವ್ರಿಗೆ ಏನು ಅವಶ್ಯಕತೆ ಇದೆ, ಇವತ್ತು ಸಿಸ್ಟಮಿಂದ ಆಗಿರ್ತಕ್ಕಂಥ ಅನಾಹುತದಿಂದ ಇವತ್ತು ಅವ್ರಿಗೆ ಋಣ ತೀರಿಸುವಂಥ ಅವ್ರಿಗೆ ಅವ್ರಿಗೆ ಪರಿಹಾರವನ್ನು ನೀಡಲೇಬೇಕು ಅಂತ ಹೇಳಿ ಈ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಎನಿವೆ, ನಿಮ್ಮ ಲಾಸ್ಟ್ ಕಾಮೆಂಟ್ ಸರ್. ಅಶೋಕ್ ಅವರೇ, ಈ ಪ್ರೊಟೆಸ್ಟು ಸ್ಟೂಡೆಂಟ್ಸ್ ಪ್ರೊಟೆಸ್ಟು, ಪೊಲಿಟಿಕ್ಸ್ ಕೆಲವರು ಇನ್ವಾಲ್ವ್ ಆಗಿದ್ದಾರೆ. ಬಟ್ ಆಮ್ ಆದ್ಮಿ ಪಾರ್ಟಿ ಸ್ಟ್ಯಾಂಡ್ ಪರವಾಗಿಂದ ನಾವು ಎಜುಕೇಷನ್ ಬಗ್ಗೆ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಇಡೀ ಭಾರತ ದೇಶದಲ್ಲಿ ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯ ಆದರೆ ನಾವು ಅವ್ರ ಪರ ನಿಂತೀವಿ. ಈ ಖಲಿಸ್ತಾನಿ, ಈ ಉಮರ್ ಖಾಲಿದ್ ಏನೇನೋ ಅಡಿಷನ್ ಮಾಡ್ತಿದ್ದಾರಲ್ಲ, ಅದು ಇಂಟೆಲಿಜೆನ್ಸ್ ಫೇಲ್ಯೂರು. ಅದನ್ನು ಇಂಟೆಲಿಜೆನ್ಸು, ನ್ಯಾಷನಲ್ ಇಂಟೆಲಿಜೆನ್ಸ್ ಅವ್ರು ತಡಿಬೇಕು. ಸ್ಟೂಡೆಂಟ್ ಪ್ರೊಟೆಸ್ಟ್ಗೆ ಬಣ್ಣ ಕಟ್ಟಬಾರ್ದು, ಸ್ಟೂಡೆಂಟ್ಸ್ಗಳನ್ನ ಸ್ಟೂಡೆಂಟ್ ಥರ ತೀರಿಸಬೇಕು, ಟೆರರಿಸ್ಟ್ಗಳ ಟ್ರೀಟ್ ಮಾಡಬಾರ್ದು. ಈ ಪ್ರೊಟೆಸ್ಟ್ ಶಾಂತಿಯುತವಾಗೇ ನಡೆಯುತ್ತೆ. ಇವರು ಪೊಲಿಟಿಷಿಯನ್ಸು ಜಾಯಿನ್ ಆಗಿ ಹಾಳು ಮಾಡೋದು ಬಿಟ್ಬಿಟ್ಟು ನಮ್ಮ ಭಾರತ ದೇಶದ ಜನತೆಗೆ ಏನು ಬೇಕೋ, ಸ್ಟೂಡೆಂಟ್ಸ್ಗಳಿಗೆ ಏನು ಬೇಕೋ ಅದನ್ನು ಮಾಡ್ಕೊಡ್ಬೇಕು. ಕಶ್ಯಪ್ ಅವರೇ, 21 ಜನಕ್ಕೆ ನ್ಯಾಯ ಸಿಗಬೇಕು. ಮಕ್ಕಳ ಮೇಲೆ ಆಗಿರುವ ದೌರ್ಜನ್ಯಕ್ಕೆ ಒಂದು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಎಸ್, ಉತ್ಕರ್ಷ್. ನರೇಂದ್ರ ಮೋದಿ ಈಗಾಗಲೇ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆಮೇಲೆ ಮಾತನಾಡಿರ್ತಕ್ಕಂಥ ವಿಡಿಯೋ ಕೂಡ ಬಹಳ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಇತಿಹಾಸದಲ್ಲಿ ಅತಿ ಹೆಚ್ಚು ಲೈಕ್ಸ್ ಮತ್ತು ಅತಿ ಹೆಚ್ಚು ಜನಕ್ಕೆ ತಲುಪಿರ್ತಕ್ಕಂಥದ್ದು ಪಾಸಿಟಿವ್ ಆಗಿ. ಹಾಗಾಗಿ ನಮಗೆ ಭರವಸೆ ಇದೆ, ನೀಟ್ ವಿಚಾರದಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸ ಮೋದಿಯವರು ಆಲ್ರೆಡಿ ಮೋದಿಯವರೇ ಮಾತಾಡಿದ್ಮೇಲೆ ಇನ್ನು ಪ್ರಧಾನಮಂತ್ರಿ ಹೇಳಿದ್ಮೇಲೆ ನಮ್ದೇನಿದೆ. ಹಾಗಾಗಿ ವಿದ್ಯಾರ್ಥಿಗಳ ಪರವಾಗಿ ನಾವು ಇದ್ದೇವೆ. ಆದರೆ ಈ ಹೋರಾಟ ಪದೇ ಪದೇ ನಾವು ಹೇಳ್ತೀವಿ, ದಾರಿ ತಪ್ಪಿ ಹಳ್ಳ ಹಿಡಿದಿದೆ. ದಾರಿ ತಪ್ಪಕ್ಕೆ ಬಿಡಬಾರ್ದಿತ್ತು ನೀವು. ಎನಿವೆ, ಥ್ಯಾಂಕ್ ಯು ಸೋ ಮಚ್. ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಕಾಲು ಎಳಿತಾ ಇದ್ದ ಬಿಜೆಪಿ ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಬಂದು ಅದನ್ನೇ ಖುಷಿ ಪಡ್ತಾ ಇದೆಯಲ್ಲ ಅನ್ನೋದು ವಿಪರ್ಯಾಸ. ಎನಿವೆ, ಮೂಲ ಉದ್ದೇಶವೇ ಮಾಯ ಆಗಿ 5ನೇ ದಿನಕ್ಕೆ ಗುರಿ ತಪ್ಪಿಬಿಡ್ತಾ ನೀಟ್ ಅಕ್ರಮದ ವಿರುದ್ಧ ಹೋರಾಟ ಅನ್ನುವ ಪ್ರಶ್ನೆ ಇವತ್ತಿಗೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ, ಪ್ರತಿಭಟನೆ ಯಾವ ಹಂತಕ್ಕೆ ತಲುಪುತ್ತೆ ಕಾದ್ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.